ಮಜವೋ ಮಜ ಭಾರತ 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 ಮಜವೋ ಮಜ ಭಾರತ. ಈ ಲೈಫು ಒಂಥರ ಸೈಕಲ್ ಇದ್ದಂಗೆ ಕಣ್ರಿ, ಕೊನೆವರೆಗೂ ತುಳಿತಾನೆ ಇರ್ಬೇಕು. ಮಧ್ಯ ಮಧ್ಯ ಅವಾಗವಾಗ ಚೈನ್ ಬಿದ್ದೋಗ್ತಾ ಇರತ್ತೆ. ನಾವು ಸೈಕಲ್ ಚೈನನ್ನ ನಾವೇ ರೆಡಿ ಮಾಡ್ಕೊಂಡು ಸೈಕಲ್ ಹೊಡಿತಾನೆ ಇರ್ಬೇಕು. ಇದು ಸೂಪರ್ ಚಾನೆಲ್ ನ ಮಜವೋ ಮಜಾ ಭಾರತ. ನಾನು ನಿರಂಜನ್ ದೇಶಪಾಂಡೆ. ಈ ಮಜಾ ಸಂಸ್ಥಾನದಲ್ಲಿ ಕೂತು ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಆಯಸ್ಸನ್ನ ಜಾಸ್ತಿ ಮಾಡ್ಕೊಳ್ತಾರೆ ಅಂತ ನಮ್ಮ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು ಸೋ ಮಚ್. ನಾಗೋದಕ್ಕೆ ಫೇಮಸ್ ಆಗಿರುವಂತಹ ರಚಿತಾ ರಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್. ಮಜಾ ಕೊಡೋದಕ್ಕೆ ನಮ್ಮ ಆಸ್ಥಾನ ಕಲಾವಿದರು ರೆಡಿ ಆಗಿದ್ದೀರಾ? ಆಗಿದ್ರೆ ನಿಮಗೂ ಕೂಡ ಸ್ವಾಗತ. ಏಯ್, ಕರೆಕ್ಟಾಗಿ ಹೇಳಿ, ನೀನು ಒಂದೊಂದು ಎಪಿಸೋಡ್ ಒಂಥರ ಬರ್ತಿಲ್ಲ. ಏನ ಕತೆ ಇವತ್ತೇನೋ ವೇಷ ನಿಂದು? ಇದು ವೇಷ ಅಲ್ಲಮ್ಮ, ಮತ್ತೆ ಒರಿಜಿನಲ್ ಗೆಟಪ್. ಇನ್ಮೇಲೆ ದಿವಾಕರ ಬರೀ ದಿವಾಕರ ಅಲ್ಲ, ಮತ್ತೆ ಡಾಲರ್ ದಿವಾಕರ. ಡಾಲರ್ ದಿವಾಕರ ಹೆಂಗೆ? ಹಂಗೇನಮ್ಮ, ಕೆಲವೊಂದು ಟೈಮ್ ಬರ್ತದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ತಲೆ ಕೆರ್ಕೊಳ್ಳೋದು, ಅವೆಲ್ಲ ಮುಗಿದೋಯ್ತು. ಒಂದೇ ನಿಮಿಷ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮೇಡಮ್ ಹತ್ರ ಮಾತಾಡಕ ಬರ್ತೀನಿ, ಆಮೇಲೆ ನಿನ್ನ ಮಾತಾಡ. ಹಾಯ್ ಸರ್. ಹಲೋ ಮೇಡಮ್, ತುಂಬಾ ದುಡ್ಡು ಬಂದ್ಬಿಟ್ಟಿದೆ ಈಗ. ಸೂಪರ್. ಇದು ನಮ್ಮ ಸಿನಿಮಾದ ಅಡ್ವಾನ್ಸ್. ಯಾವ್ದು ಸಿನಿಮಾ ದಿವಾಕರದು? ಅಮ್ಮ, ಅವೆಲ್ಲ ನಿನ್ಗೆ ಅವಶ್ಯಕತೆ ಇಲ್ಲ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡಷ್ಟಿದೆ. ಅದೇ ಕೇಳ್ತೇನೆ, ಜನರಿಗೆ ಗೊತ್ತಾಗಬೇಕು ಯಾವ ಸಿನಿಮಾ ಅಂತ. ನಂದೇ ಸಿನಿಮಾ, ನಿಂದೇ ನಾನೇ ಹೀರೋ, ನಾನೇ ಪ್ರೊಡ್ಯೂಸರು. ಓಳು ಬರೀ ಓಳು. ಸಿನಿಮಾ ಹೆಸರು ಓಳು ಬರೀ ಓಳು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮೇಡಮ್, ಅಡ್ವಾನ್ಸ್. ನೆಕ್ಸ್ಟ್ ಮಂತ್ ಶೂಟಿಂಗ್ ಸ್ಟಾರ್ಟ್. ಓಕೆ ಸರ್, ಸೂಪರ್ ಸಾಂಗ್. ನಿಮ್ ಸಾಂಗ್ ಅಂತ ನಾವೇನು ಹೇಳ್ಬೇಕಾಗಿಲ್ಲ, ಈ ಕರ್ನಾಟಕ ಗೊತ್ತು. ಓಕೆ, ಇದು ಅಡ್ವಾನ್ಸ್ ಸರ್. ನೆಕ್ಸ್ಟ್ ಮಂತ್ ರೆಡಿ ಆಗ್ಬಿಡ್ತೀನಿ ಶೂಟಿಂಗ್ಗೆ. ಸೊ ಸಾಂಗ್ ಎಲ್ಲ ರೆಡಿ ಮಾಡಿದೆ. ಇಲ್ಲ, ಅಡ್ವಾನ್ಸ್ ಗೆ ಸಾಂಗ್ ರೆಡಿ ಮಾಡಲ್ಲ, ಪೇಮೆಂಟ್ ಕಂಪ್ಲೀಟ್ ಆದ್ಮೇಲೆ ಸರ್. ಜಸ್ಟ್ ಇದು ಅಡ್ವಾನ್ಸ್, ನೀವು ತಲೆನೇ ಕೆಡ್ಸ್ಕೊಬೇಡಿ ಸರ್. ಖಂಡಿತ 1 ಕೋಟಿ ಆದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸಾಂಗ್ ಮಾತ್ರ ಅದ್ಭುತವಾಗಿರ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಬಾಯ್ ಮೇಡಮ್. ಬಾಯ್ ಸರ್. ಸಡನ್ ಆಗಿ ಸೂಟ್ ಕೇಸು, ಕ್ಯಾಶ್ ಇವೆಲ್ಲ ಹೆಂಗ್ ಸಾಧ್ಯ ಆಯ್ತು ಇವೆಲ್ಲ? ನೋಡಮ್ಮ, ನದಿ ಮೂಲ, ಋಷಿ ಮೂಲ, ದುಡ್ಡಿನ ಮೂಲ ಹುಡ್ಕಕ್ ಹೋಗ್ಲೇಬಾರ್ದು. ಹೌದಾ? ನಿರಂಜನ್, ನಿನ್ಗೆ ಟೀ ಮಾಡಕ್ ಬರ್ತದಲ್ಲ? ಬರುತ್ತೆ. ಯಾಕೆ? ಆಕ್ಚುಲಿ ನಾ ಹೀರೋ ಆದ್ಮೇಲೆ ಒಬ್ಬ ಅಸಿಸ್ಟೆಂಟ್ ಬೇಕು. ನೀನ್ ಇದ್ ಬಿಡು. ನೀನು ಹೀರೋ ಆದ್ಮೇಲೆ ನಾನು ನಿನಗೆ ಅಸಿಸ್ಟೆಂಟ್. ಗುರು ಸರ್ ನಿನ್ ಮೂವಿಗೆ ಕಂಪೋಸರ್, ಅವ್ರ ಹೀರೋಯಿನ್. ಚೆನ್ನಾಗಿದೆ ಕಣ. ಡ್ರೀಮರ್ ದಿವಾಕರ್ ಅಂದ್ರೆ ಕನಸು ಕಾಣ್ಬೇಕು, ಆದ್ರೆ ಭ್ರಮೇಲ್ ಬದುಕ್. ನಿರಂಜನ್, ಏನು ಈ ಡ್ರೀಮರ್ ದಿವಾಕರ್ ಇದ್ಮೇಲೆ ಡ್ರೀಮ್ ಬಾಯ್ ದಿವಾಕರ್ ಆಗ್ತಾನೆ. ಮಾಡ್ತಾ ಇರೋ, ಕಂಟಿನ್ಯೂ ಮಾಡೋ. ನಾನು ಅಲ್ಲಿ ಕುಂತ್ಕೊಂಡು ಎಂಜಾಯ್ ಮಾಡ್ತೀನಿ. ಸರಿ ಸರ್, ದಯವಿಟ್ಟು ಕೂತ್ರಿ ಸರ್, ಪ್ಲೀಸ್ ಸರ್. ಸ್ವಲ್ಪ ಇರ್ಲಿ. ಓಕೆ, ಸ್ವಲ್ಪ ಅಲ್ಲ, ಫುಲ್ ಇದೆ ಸರ್. ಸ್ಟೂಡೆಂಟ್ಸಿಗೆ ಪಾಠ ಹೇಳೋದೇ ಕಷ್ಟ, ಅಂಥದ್ರಲ್ಲಿ ಪೇರೆಂಟ್ಸಿಗೆ ಪಾಠ ಮಾಡೋದು ಅಂದ್ರೆ ಹೆಂಗಿರಬೇಡ. ಪಾಪ ನಮ್ಮ ಅಮಾಯಕ ಮೇಸ್ಟ್ರಿಗೆ ಅಂಥ ಕಷ್ಟ ಬಂದಿದೆ. ಆ ಪಾಠ ಹೇಗಿರುತ್ತೋ ಕೇಳ್ಕೊಂಬರೋಣ, ನೋಡ್ಕೊಂಬರೋಣ, ಬನ್ನಿ.
ಸರ್ ನಮಸ್ಕಾರ. ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು. ಮೇಡಮ್, ಮನೇಲಿ ಕೂತ್ಕೊಂಡು ಒಂದು 30 ಮಕ್ಕಳನ್ನ ಹುಟ್ಟಿಸ್ಬಿಡ್ಬೋದು, ಆದ್ರೆ ಸ್ಕೂಲಲ್ಲಿ 3 ಮಕ್ಕಳಿಗೆ ಪಾಠ ಮಾಡೋಕ್ಕಾಗಲ್ಲ. ಬೇರೆ ಕೆಲಸ ಆದ್ರೆ ಓನರ್ ಬಂದು ಬೈತಾರೆ, ಇಲ್ಲ ಬಾಸ್ ಬಂದು ಬೈತಾರೆ, ಅದು ಇಲ್ಲ ಅಂದ್ರೆ MD ಬಂದು ಬೈತಾರೆ. ಆದ್ರೆ ನನ್ನ ಕೆಲಸದಲ್ಲಿ 20 ಜನಕ್ಕೆ ಪಾಠ ಮಾಡಿದ್ರೆ 40 ಜನ ಬಂದು ಬೈತಾರೆ. ಯಾವ ಕೆಲಸ ಅಂತೀರಾ? ಇದೇ ಮೇಡಮ್, ಸ್ಟೂಡೆಂಟ್ ಒಳಗೆ ಪಾಠ ಮಾಡೋದು. ನನ್ನ ಗ್ರಹಚಾರಕ್ಕೆ ಇವತ್ತು ನಾನು ಸ್ಟೂಡೆಂಟ್ ಪೇರೆಂಟ್ಸ್ಗಳಿಗೆ ಪಾಠ ಮಾಡೋಂಗಾಗಿದೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅನಿಸ್ತಿದೆ. ಸತ್ತೋಗ್ಬಿಡು. ಹಾ, ಸತ್ತೋದ್ಮೇಲೆ ಹುಗಿತಾರಲ್ಲ, ಅವಾಗ ಉಸಿರಾಡಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಮಾಧಾನದಿಂದ ಇದ್ದೀನಿ. ಕುಡಿಬೇಕು ಕುಡಿಬೇಕು ಕುಡಿಬೇಕು, ಟೈಟ್ ಆಗೋವರೆಗೆ ನಾವು ಕುಡಿಬೇಕು. ಕುಡಿಲಿಲ್ಲ ಅಂದ್ರೆ ಸಮಾಜ ಒಪ್ಪಲ್ಲ. ನಿಮ್ಮಂತವ್ರು ನಮ್ಮವ್ರನ್ನ ಕೊಡುಕರನ್ನಲ್ಲ. ನಮ್ ಸರಿ ಮೇಷ್ಟೇ. ನಮಸ್ಕಾರ. ಸರಿ ಬನ್ನಿ ಬನ್ನಿ, ಮುಂದಕ್ಕೆ ಬನ್ನಿ. ಯಾಕೆ? ಬಕ್ಕಳಿ ಹಾ, ನಮ್ಮೂರು ಪಾಠ ಮಾಡಕ್ ಬಂದಿರೋ ಮೇಷ್ಟಿಗೆ, ನಮ್ಮೂರಲ್ಲಿ ಅತಿ ಸುಂದರವಾಗಿರೋ ಮೇಷ್ಟಿಗೆ, ಹಾರ ಹಾಕ್ತಾ ಇರೋ ನನ್ಗೆ. ಏನಯ್ಯ, ಏನ್ ವಿನಯ, ವಯಸ್ಸಲ್ಲಿ ನನಗಿಂತ ದೊಡ್ಡವರು, ಎರಡು ಕೈ ಎತ್ತಿ ಮುಗಿಬೇಕು. ಮೇಷ್ಟ್ರೆ, ಎಲ್ಲ ಮುಗಿಯಂಗಿಲ್ಲ. ಎಷ್ಟೇ ಆದ್ರೂ ನೀವು ಗುರುನೇ, ನಾ ಶಿಷ್ಯನೇ. ಬಂಗಾರದಂತ ಮಾತು. ಒಂದ್ 200 ರೂಪಾಯಿ ಕಾಸು ಕೊಡಿ. ಯಾಕೆ? ಕೊಡಿ, ಹೇಳ್ತೀನಿ. ಅದೇ ಯಾಕೆ? ಕೊಡಿ. ಮರ್ಯಾದೆ ಯಾಕೋ ಕಮ್ಮಿ ಆಯ್ತು ಅನ್ಲಿಲ್ವಾ? ತಗೊಳ್ಳಿ. ಅಲ್ಲ, ಯಾಕೆ ಅಂತ ಹೇಳೇ ಇಲ್ಲ. ಸಾಲಿಗೆ 150, 6ಕ್ಕೆ 50. ನಿಮ್ಮಪ್ಪ ಕೊಟ್ಟನಾ? ಸಲ್ಮಾನ ಮಾಡಕ್ ನೀನ ಸಲ್ಮಾನ್ ಖಾನ? ಲೇ, ಬ್ಲಾಕ್ ಬೋರ್ಡ್ ಇಲ್ಲೇ ಇದೆ, ನೀನ್ ಯಾಕೆ ತಗೊಂಡ್ಬಂದಿದ್ಯಾ? ಅಲೋ ಮೇಷ್ಟ್ರೆ, ಇದು ಬ್ಲಾಕ್ ಬೋರ್ಡ್ ಅಲ್ಲ, ಮತ್ತೆ ಬರೆಯಕ್ ತಂದಿರೋ ಸ್ಲೇಟು. ನೋಡಿದ್ರ ಮೇಡಮ್ ಗ್ರಹಚಾರನ ಇವನೇ ಹಿಂಗೆ. ಅಯ್ಯೋ, ನೀನಾಗ್ ನೀನೇ ಬಂದೆ, ಸನ್ಮಾನ ಮಾಡಿ 200 ರೂಪಾಯಿನೂ ಕಿತ್ಕೊಂಡೆ. ಈಗ ಮತ್ತ್ಯಾಕೋ ಅಳ್ತಿದ್ಯಾ? ಅಲೋ ಮೇಷ್ಟ್ರೆ, ನನ್ನ ಬಾರ್ಗೆ ಕುಡಿಯಕ್ ಹೋಗಿದ್ದೆ. ಬಾರ್ಗ? ಅಲೋ, ಕುಡಿಯಕ್ಕೆ ಬಾರ್ಗೆ ಹೋಗ್ತೇನೆ, ಕಾಲೇಜ್ಗೆ ಹೋತಾರ? ಬಾರ್ ಕುಡಿಯಕ್ ಹೋಗಿದ್ದ. ಬೀರ್ ಕೊಡಪ್ಪ ಅಂದೆ, ಕೊಟ್ಟ. ನೀರ್ ಕೊಡಪ್ಪ ಅಂದೆ, ಕೊಟ್ಟ. ಬೀಡಿ ಸಿಗರೇಟ್ ಎಲ್ಲ ಕೊಡಪ್ಪ ಅಂದೆ, ಕೊಟ್ಟ. ಕೊನೆಯಲ್ಲಿ ಒಂದು ಐಟಮ್ ಕೊಟ್ಟ. ಇದ್ ನಾನು ಆರ್ಡರ್ ಮಾಡಿಲ್ಲ, ತಗೊಂಡೋಗಲ್ಲ ಒಂದೆ. ಅದಕ್ಕೆ ನಾಯಿ ಹೊಡೆದಂಗ್ ಹೊಡಿಯಾರ. ಒಂದ್ ಐಟಮ್ ಕ್ಯಾನ್ಸಲ್ ಮಾಡಿದ್ರೆ ಹಂಗ ಹೊಡಿತಾರ? ಇಷ್ಟಕ್ಕೂ ಅದ್ ಯಾವ ಐಟಮು? ಬಿಲ್ಲು. ಲೇ ನಾಯಿ, ಅಷ್ಟೆಲ್ಲ ತಿಂದು ಕುಡ್ದಾದ್ಮೇಲೆ ಬಿಲ್ ಕೊಡದೆ ಇನ್ನೇನೋ ಕೊಡ್ತಾರೆ. ಮತ್ತೆ ಮನೆ ಕಡೆ ಬರ್ಲೆ. ನನ್ ಮಗನೇ. ಅಬ್ಬಬ್ಬಬ್ಬ, ಚಟಿ ಇರ್ತದ ಕೈ ಮುಕ್ಕ. ಏನ್ ಮರ್ಯಾದೆ, ನಿಮ್ಮಂತವ್ರು ಇರೋದ್ರಿಂದಾನೇ ಹಳ್ಳಿಲಿ ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡೋಂಗಾಗಿರೋದು. ಅನ್ನಂಗೆ ತಾವ್ಯಾರು? ಆಟಗಾರ ಸಾ. ನೀನ್ ನೋಡು, ಈ ವಯಸ್ಸಲ್ಲಿ ಅದು ಸ್ಪೋರ್ಟ್ಸ್ ಮ್ಯಾನು. ನೀನ್ ನೋಡ್ದಾಗಲೇ ಅನ್ಕೊಂಡೆ ನೀನ್ ಹುಸೇನ್ ಬೋಲ್ಟ್ ತಮ್ಮನೇ ಇರ್ಬೇಕು ಅಂತ. ಅಂದಂಗೆ ನೀವ್ ಯಾವ ಕ್ರೀಡಾಪಟು? ಸರ್, ನನ್ನ ಕ್ರೀಡಾಪಟುನೇ ಸಾ. ಅದೇ ಯಾವ ಕ್ರೀಡಾಪಟು? ಅದೇ ಕ್ರೀಡಾಪಟು ಸಾ. ಕ್ರಿಕೆಟಾ? ಏನ್ ಚೀಪ್ ಆಗಿ ಯೋಚನೆ ಮಾಡ್ತೀರಾ ಮುಂದೆ ಸಾ? ಫುಟ್ಬಾಲ್? ಅಯ್ಯೋ, ನಿಮ್ ಲೆವೆಲ್ ಬಿಟ್ಟು ಕೆಳಗೆ ಇಳಿಯಲ್ಲ ಸಾ, ಬೇರೆ ಸಾ. ಕುದುರೆ ರೇಸ್? ಸರ್, ಅಲ್ಲೇ ಹತ್ರದಲ್ಲಿ ಇದೀರಾ ಸಾ. ಅಲ್ಲೇ ಹತ್ರದಲ್ಲ? ಈಗ ನೀ ಹೇಳ್ತೀಯ, ಏನಾರು ತಕೊಂಡ್ ಹೊಡಿಲ್ಲ ನಿನ್ನೆ? ಏನ್ ಸರ್, ಏನಾರು ತಕೊಂಡ್ ಹೊಡಿಯೋಣ ಅಂತಿರಲ್ಲ ಸರ್. ನಾನು ಮನೆ ಬಿಟ್ಟು ಕ್ರೀಡಾಂಗಣಕ್ಕೆ ಇಳಿತೀನಿ ಅಂದ್ರೆ ನಮ್ಮ ಮನೇಲಿ ಇರೋರೆಲ್ಲ ಒಳೋ ಅಂತ ಅಳ್ತಾರೆ ಸರ್. ಮೋಸ್ಟ್ಲಿ ರಗ್ಬಿ ಇರ್ಬೋದು. ಅಷ್ಟೇ ಡೇಂಜರಸ್ ಗೇಮು ಸರ್. ಡೇಂಜರ್ ಅಂತವನೇ, ಮೋಸ್ಟ್ಲಿ ಕಿಕ್ ಬಾಕ್ಸಿಂಗ್ ಇರ್ಬೇಕು ಸರ್. ಯಾಕೋ? ಅದೇ ಬೆದ್ರ ಕೊಡಿ. ನೂರು ಎಲ್ಲಾರು ಬಂದವ್ರು ಬೋಳ್ಸೋದೇ ಆಯ್ತು. ತಕ ಒಳಗ ಹೊರ್ಗ ಅಂದ್ರೆ ಅಂದರ ಬಾರ ಅಂತ. ಅಂದ್ರೆ ತಾವ್ ಇಷ್ಟ ತನಕ ಬಿಲ್ಡಪ್ ಕೊಟ್ಟಿದ್ದು ಈ ಸ್ವೀಟ್. ಅಯ್ಯ, ಏನೋ ಅದು, ನೀನ್ ಆಟ ಆಡಕ್ ಕೊಟ್ರೆ ಇಡೀ ನಿಮ್ ಫ್ಯಾಮಿಲಿಯವ್ರೆ ಲಬ ಲಬ ಅಂತ ಹೊಯ್ಕೋತಾರ. ಅಲ್ಲ, ಮನೇಲಿ ಇದ್ದಿದ್ದೆಲ್ಲ ದೋಚ್ಕೊಂಡು ಹೊರಟ್ರಿ. ಏನೋ ಅವ್ರು ಬೆಳ್ಳಿ ಡ್ಯಾನ್ಸ ಮಾಡ್ಯಾರೋ. ನಾಯಿಗಳು ತಂದೊಂದು ಆಟಾಡ್ತೀಯ? ಹಾಕೊಂಡ್ ಕುಂತಿಲ್ವಾ? ಈಗ ಒಂದು ಕ್ವಶನ್ ಕೇಳ್ತೀನಿ.
ಹಲೋ ಮೇಷ್ಟ್ರೆ ಏನ ಅಲ್ಲ ಆ ಕಾಲದಿಂದ ಸ್ಕೂಲಲ್ಲಿ ಬರೀ ಮೇಷ್ಟ್ರು ಕ್ವಶನ್ ಕೇಳೋದು ನಾವ್ ಹೇಳದ್ಯಾ ಹಾ ಬರ ಚೇಂಜ್ ಏನು ಇವತ್ ನೀನು ಉತ್ತರ ಹೇಳು ನಾವು ಕ್ವಶನ್ ಕೇಳ್ತೀವಿ ಇಲ್ಲಿ ಮೇಷ್ಟ್ರು ನಾನಾ ನೀನಾ ನೀನು ಮತ್ ನೀ ಹೇಳ್ದಷ್ಟು ಮಾಡು ಪಿನ್ ಚುಚ್ಚಿದ್ರೆ ರಕ್ತ ಯಾಕೆ ಆಚೆ ಬರುತ್ತೆ ಅದೇ ಯಾಕೆ ಬರುತ್ತೆ ಅದೇ ಕಣೋ ಯಾಕೆ ಬರುತ್ತೆ ಅದೇ ನಾನ್ ಕೇಳ್ತಿರೋದು ನಿಮ್ನೆ ಯಾಕೆ ಬರುತ್ತೆ ಕ್ವಶನ್ ನಾನ್ ಕೇಳ್ತಿರೋದು ಆನ್ಸರ್ ಹೇಳೋ ಅಲ್ಲ ಮೇಷ್ಟ್ರೆ ರಕ್ತ ಯಾಕೆ ಬರುತ್ತೆ ನಾನ್ ಕೇಳಿದ್ರೆ ಇಲ್ಲಿ ಮೇಷ್ಟ್ರು ನೀನಾ ನಾನಾ ನಾನು ಚೆನ್ನಾಗ್ ಓದಿರೋ ನೀನಾ ನಾನಾ ನಾನು ಹೇಳ್ಕೊಡ್ಬೇಕಾಗಿರೋದು ನೀನಾ ನಾನಾ ನಾನು ಮತ್ತೆ ಹೇಳ್ಕೊಡು ಪಿನ್ ಚುಚ್ಚಿದಾಗ ತೂತಾಗತ್ತಲ್ಲ ಅದು ಆಚೆ ಬರುತ್ತೆ ಯಾರನ್ನ ನೋಡ್ಬೇಕು ಏನಾಗಬೇಕಿತ್ತು ಚಟಪ್ಪಂದೆ ಬಾಯ್ ಮುಚ್ಚು ಸಾರ್ ಅಂಡರ್ ಆಗುತ್ತೆ ಅನ್ಕೊಂಡೆ ಬಾಯರ ಬಿಡ್ತಲ್ಲಪ್ಪ ಕೂತ್ಕೊಡ್ರ ಶಶಿಕಲಾ ಎಸ್ ಸರ್ ಗೊಬ್ರ ಗೊಬ್ರ ಲೇ ಗೊಬ್ರ ಕರಿತಿರೋದ್ ಕೇಳಿಸ್ತಿಲ್ವೇನಾ ಸರ್ ಗೊಬ್ಬರ ಬಂದವನೇ ಅಂತ ಗೊತ್ತು ತಾನೆ ಗೊತ್ತು ಮತ್ತೆ ಯಾಕೆ ಹೋಗ್ತೇಳ ಕೂತ್ಕಳ ಕಾರ್ತಿ ಲೋ ಕಾರ್ತಿ ಲೇ ಕಾರ್ತಿ ಕೊಡ್ಕೊಡು 50 ಕೊಡು ಲೇ 50 ರೂಪಾಯಿ ಯಾಕ ನೀವು 3 ಸತಿ ನನ್ನ ಹೆಸರು ಕೂಗ್ತೀರಂತ ಬೆಟ್ಟ ಹಾಕಿದ್ದೆ ಕೊಡ್ಕೊಂಡು ನೋಡ್ಕೊಂಡು 100 ಯಾಕೋ ಮತ್ತೆ ತಲೆ ಮೇಲೆ ಹೊಡಿತೀರಂತ ಹಾಕಿದ್ದೆ ತಲೆ ಕೆರ್ಕಳತ್ತ ಕಟ್ಟಿಲ್ಲ ನಾನು ಲೇ ಏನ್ರೋ ನಿಮ್ದು ಅಮ್ಮ ಶಶಿಕಲಾ ನೀವು ಅಡ್ಮಿಷನ್ ಅಲ್ವಾ ಬಾ ಮತ್ತೆ ಸಿಗ್ನೇಚರ್ ಮಾಡು ಹೋಗು ಲೋ ಕಾರ್ತಿ ಬಾರ ಇಲ್ಲಿ ನಿಂಗ್ ಮದ್ವೆ ಆಗಿದ್ಯಾ ಇಲ್ಲ ಸರ್ ಎಲ್ಲಿ ಆಗತ್ತೆ ಹೋದಲ್ಲೆಲ್ಲ ಒಳಗ ಹೊರಗ ಒಂದರ್ ಬಾರ್ ಆಡಿದ್ರೆ ಹೆಣ್ಯಾರ ಕೊಡ್ತಾರೆ ಈ ಸರಿ ಎಷ್ಟು ಖರಾಬ್ ಆಗಿರೋ ಫಿಗರ್ ಸಿಕ್ಕರು ಪರವಾಗಿಲ್ಲ ಮದ್ವೆ ಹಾಗೆ ಆಗ್ತೀನಿ ಸಾ ಹಂಗೆ ಹೋಗಿ ಹಿಂದಿನ ಬೆಂಚಲ್ಲಿ ಕೂತ್ಕೋ ಎಷ್ಟು ಬೇಗ ನನ್ ಕಷ್ಟ ಅರ್ಥ ಮಾಡ್ಕೊಂಡ್ರಿ ಅಮ್ಮ ಶಶಿಕಲಾ ನೀನ್ ಮುಂದಿನ ಬೆಂಚಿಗೆ ಬಾ ಫೀಲಿಂಗ್ಸ್ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ ಸರ್ ಈಗ ಇನ್ನೊಂದಿಷ್ಟು ಕ್ವಶನ್ ಕೇಳ್ತೀನಿ ಓಕೆ ಆನ್ಸರ್ ಹೇಳಿ ಭಾರತದಲ್ಲಿ ಮೊಟ್ಟ ಮೊದಲು ಸುರಂಗ ಕೊರ್ದಿದ್ ಯಾರು ಮಿಷನ್ ನಾನ್ ಕೇಳ್ತಿರೋದು ಹಿಂದಿನ ಕಾಲದ್ದು ಈಗಿನ ಕಾಲದ್ದಲ್ಲ ಲೋ ನೀನ್ ಹೇಳೋ ಕ್ರೀಡಾಪಟು ಹಿಂದಿನ ಕಾಲದ ಮಿಸಿನ್ ಸಾ ಕೂತ್ಕಳ ಅಮ್ಮ ಶಶಿಕಲಾ ನೀನ್ ಹೇಳು ನೀವು ಮೇಷ್ಟ್ರಾಗಿ ನಿಮಗೆ ಗೊತ್ತಿಲ್ವಾ ಸರ್ ಯಜ್ಞ ಸಾರ್ ತಪ್ಪುತ್ರ ಹೇಳ್ದ ನನಗೆ ಎದುರು ಮಾತಾಡ್ತೀಯ ಕೈ ಹಿಡಿ ಸಾರ್ ಏನ ಅವಳಿಗೆ ಹೊಡಿಯ ಬದ್ದು ನನಗೆ ಹೊಡಿರಿ ಸಾರ್ ಅವಳಿಗೆ ಮಾತ್ರ ಹೊಡಿಬೇಡಿ ಒಡ್ಸ್ಕೊಂಡ್ ಹೇಳ್ತೀಯಲ್ಲ ಏನೋ ಒಂಥರ ಈಗ ಲೆಕ್ಕ ಬರಿತೀನಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿ 30 + 30 + 30 = ಏನು ಬರುತ್ತೆ 90 ಬರುತ್ತೆ 90 ಬರುತ್ತಾ ಹಂಗಾರ ನಂದು ಹಂಗಾರೆ ಅಂದರ್ ಬಾರು ಅಪ್ಪ ಅಂಡರ್ಗೆ ಹಾಕೊಳ್ಳೋದು 90ನ ಸುಮ್ಮನೆ ಕೂತ್ಕೊಡು ಎಲ್ಲಿಂದ ಬಂದ್ರಪ್ಪ ನನ್ ತಲೆ ತಿನ್ನಕ್ಕೆ ಮೇಷ್ಟ್ರೆ ಏನಮ್ಮ ಯಾವಾಗ ಬರುತ್ತೆ ಏನು ನೈಟಿ ಅದು 90 ಅಲ್ಲ 90 ಅಂದ್ರೆ 90
ನೀರು ಉಪ್ಪಾಗಿರುತ್ತಲ್ಲ ಅದಕ್ಕೆ ಕಾರಣ ಏನು? ಈ ಸಮಾಜ ಸರ್. ಲೇ ಸಮಾಜ ಹೆಂಗೋ ಸರ್? ನಮ್ಗೆ ನಿಮ್ಗೆ ಎಲ್ಲ ಶೌಚಾಲಯ ಇದೆ. ಹೌದು. ಆದ್ರೆ ಸಮುದ್ರದಲ್ಲಿರೋ ತಿಮಿಂಗ್ಲ ಮೀನು ಅವಕ್ಕೆಲ್ಲ ಶೌಚಾಲಯ ಇದೆಯಾ? ಅವಲ್ಲೇ ಸುಸ್ಸು ಮಾಡೋದ್ರಿಂದ ಸಮುದ್ರ ಉಪ್ಪಾಗಿರ್ಬೋದು. ಕೂತ್ಕೊಳ. ಅಮ್ಮ ಶಶಿಕಲಾ ಎದ್ದು ನಿಂತ್ಕೋ. ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ? ಸಕ್ಕರೆ ಇಲ್ವಲ್ಲ ಅದಕ್ಕೆ. ನೀನೇನು ಹೋಗಿ ಕುಡ್ದು ನೋಡಿದ್ಯಾ? ಸರ್ ನಾನ್ ನಿಮ್ಮಷ್ಟು ಬರ್ಗೆಟ್ಟಿಲ್ಲ ಆ ನೀರ್ ಕುಡಿಯೋಕೆ. ಪುತ್ರ ಹೇಳೋದಲ್ದೆ ನನಗೆ ಎದುರು ಮಾತಾಡ್ತೀಯ? ಕೈ ಮುಂದಿಡಿ. ಕಾರ್ತಿ ಒಡ್ಸ್ಕೊಂಡ್ ಯಾಕೋ ಅಳ್ತೀಯಾ? ಏನೋ ಗೊತ್ತಿಲ್ಲ. ಅಣ್ಣ ಯಾಕಿರೋ ನೋವಿಗೆ ಏನ್ ಮಾಡ್ಬೇಕು? ಶಾಖ ತಕೋ. ಸಾಕ ಎಲ್ ತಕೊಂಡ್ಲಿ? ಯಾಕೆ ಹೊಡಿತಾ? ಕನ್ನಡ ಪದ್ಯಗಳಾದ್ರೂ ಗೊತ್ತಾ? ಓ ಅಪ್ಪ ಕ್ರೀಡಾಪಟು ತಮಗ್ ಕನ್ನಡ ಪದ್ಯ ಬರುತ್ತೋ? ಬರುತ್ತ. ಎಲ್ಲಿ ಹಾಡು? ಹಾಡು ಮರ್ತೋಗಿದ್ದದ. ಬದುಕು ಜಟಕ ಬಂಡಿ. ಆಹಾ ಎಂತ ಒಳ್ಳೆ ಪದ್ಯ. ಹಾಡು ಹಾಡು ಹಾಡು. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ. ನಿನ್ನ ಬಂಡಿ ಅಲ್ಲೇ ನಿಲ್ಲಿಸ್ಬೇಡ, ಒಂಚೂರು ಮುಂದೆ ತಗೊಂಡ್ ಬಾ. ಬಂಡಿ ಮುಂದೆ ತರ ಕುದುರೆ ಎಲ್ಲ ಐತೆ, ಅತ್ತೆ ಬಂಡಿ ಇಲ್ಲಿ ನಿಂತದೆ. ಕೂತ್ಕಳ. ಅಪ್ಪ 90 ಬಂದಿಲ್ಲ. ಕನ್ನಡ ಪದ್ಯ ಹೇಳು. ಓಕೆ ಸರ್, ಕನ್ನಡ ಪದ್ಯ ಹೇಳ್ತೀನಿ, ಮುಂದಕ್ಕೆ ಹೇಳ್ತೀನಪ್ಪ. 1 2 ಎಂತ ಒಳ್ಳೆ ಪದ್ಯ, ಕೇಳಿಸ್ಕೊಡ್ರ. 1 2 ಬಾರಿಗೆ ಹೊರಡು, 3 4 90 ಹಾಕು, 5 6 ಇನ್ನೊಂದು ಬಿಯರು, 7 8 ಇನ್ನು ಆಮ್ಲೇಟ್, 9 10 ಬೋರಿಲ್ ಬಿದ್ದು ನೆತ್ತು, 11 12 ಮೆಟ್ಟು ಬಾಯ್ ಸಕ್ಕರೆ ಹರಳು. ಚೆನ್ನಾಗಿತ್ತಾ? ಏನು ಬಾಯಿಗಾಕಿ ಸಕ್ಕರೆ ಹರಳು. ಕೂತ್ಕೊಳ್ಳೋ. ಲೇ ನಾಯಿಗಳ, ನಿಮಗೆ ಕನ್ನಡದ ಕಂಪು ಗೊತ್ತಿಲ್ಲ, ಗಣಿತದ ಗಂಧ ಗಾಳಿ ಇಲ್ಲ. ಹೋಗ್ಲಿ, ವಿಜ್ಞಾನದ ಪರಿಜ್ಞಾನನಾದ್ರೂ ಇದೆಯಾ? ಚೆಕ್ ಮಾಡ್ತೀನಿ, ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ ಅತಿ ಮುಖ್ಯವಾದ ಭಾಗ ಯಾವುದು? ಕಾಲು, ಕಣ್ಣು, ಎಡಗೈ. ಎಡಗೈ ಅಂದ್ರೆ ಏಯ್, ಅವೆಲ್ಲಕ್ಕಿಂತ ಮುಖ್ಯವಾಗಿರೋದು ಹೃದಯ. ಹೃದಯ ಇದ್ರೇನೆ ಬದುಕಕ್ಕಾಗೋದು, ಕಾಲಿದ್ರೇನೆ ನಡಿಯಕ್ಕಾಗೋದು, ಕಣ್ಣಿದ್ರೇನೆ ನೋಡಕ್ಕಾಗೋದು, ಎಡಗೈ ಇದ್ರೇನೆ ಕೆಲಸ ಮಾಡಕ್ಕಾಗೋದು ಅನ್ನಪ್ಪ. ಅವ್ಯಾವು ಇಲ್ದೇನೆ ಬದುಕ್ಬೋದು, ಆದ್ರೆ ಹೃದಯ ಇಲ್ದೆ ಜೀವಿಸಕ್ಕಾಗಲ್ಲ. ಆ ಹೃದಯದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಓಕೆ. ಅಲ್ಲ ಕಾರ್ತಿ, ಅಲ್ಲ ಮೇಷ್ಟು ಹೃದಯ ಇಲ್ಲದೆ ಹೋದ್ರು ಬದುಕಕ್ಕಾಗಲ್ಲ ಅಂತಾರೆ. ಮೊನ್ನೆ ಬಾರಲ್ಲಿ ಯಾಕೆ ಮನುಷ್ಯ ನನ್ ಡೌಗೆ ಹೃದಯನೇ ಇಲ್ಲ ಕಣೋ ಅಂದ. ಅಯ್ಯೋ ಅವನ್ ಕತೆ ಬಿಡು ಚಂದ್ರಣ್ಣ, 1.5 ವರ್ಷದಿಂದ ನನ್ನ ಹೃದಯನೇ ಹೊಡೆದೋಗಿದೆ ಅಂತವನೇ. ವಯಸ್ಸಾಯ್ತಲ್ಲ, ಹೊಡೆದೋಗ್ತೀನಿ, ನೀನೇನ್ ಮಾಡಕ್ಕೋ? ಮೇಟ್ರು ಚಿತ್ರ ಬರೆಯಕ್ ಇನ್ನೊಂದು ಅರ್ಧ ಗಂಟೆ ತಗೋಬೋದಾ? ತಕಾಲಿ ನಮ್ ಕುಟುಂಬಕ್ಕೆ 2 ನಿಮಿಷ ಸಾಕಲ್ವಾ? ಇದು ಕಣೋ ಹೃದಯ. ಮೇಷ್ಟು ಗುಣ್ಕಾಯಿ ಬರ್ದ್ಬಿಟ್ಟು ಹೃದಯ ಅಂತ. ಈಗ ಜಸ್ಟ್ ಅದೇ ಹೃದಯ. ಮೇಷ್ಟೇ, ನಿಂಗ್ ಏನಾರ ತಲೆಗಿಲ್ಲ ಕೆಟ್ಗಿತ್ತಿರದ? ಯಾಕೆ? ಅದೆಲ್ಲರೂ ಹೃದಯ ಅಂದಾರ? ತಲೆ ಸೀಮೆ ಸುಳ್ವಾ ಸೀಮೆ ಮೇಷ್ಟು. ಹೃದಯ ಅಂದ್ರೆ ಇದು ನೋಡಿಲಿ, ಇದು ಅದು ಹಾರ್ಟ್ ಕಣ. ಇದು ಹಾರ್ಟ್. ಇದು ಹೃದಯ, ಇದು ಹಾರ್ಟ್, ಇದು ಹೃದಯ. ಹೃದಯ ಅಂದ್ರೇನು? ಹಾರ್ಟ್. ಹಾರ್ಟ್ ಅಂದ್ರೇನು? ಹೃದಯ. ದಟ್ಸ್ ಆಲ್. ಅಷ್ಟು ಗೊತ್ತಿಲ್ಲ ಮೇಷ್ಟೇ. ಲೇ, ಅದು ಸಿಂಬಾಲಿಕ್, ಹಾರ್ಟ್ ಸಿಂಬಾಲ್ ಕಣ ಅಷ್ಟೇ. ಮೇಷ್ಟ್ರು ಏನೋ ಮಾಡ್ತಾವನೆ. ಅಲ್ಲಿ ನೋಡ್ರಿ ಒಳ್ಳೆ ಚಿತ್ರ. ಒಳ್ಳೆ ಚಿತ್ರ ಅಲ್ಲ, ಅದು ಹಸುವಿನ ಚಿತ್ರ. ಅದೇ ಕಣ ನಾನು ಹೇಳ್ತಿರೋದು, ಅದು ಹಸುವಿನ ಚಿತ್ರ. ಅಪ್ಪ ಕ್ರೀಡಾಪಟು, ಬಾ ಅವುಗಳ ಭಾಗಗಳನ್ನ ಗುರುತಿಸು. ಕಣ್ಣು ಕರೆಕ್ಟ್, ಕಿವಿ ಕರೆಕ್ಟ್, ಕಾಲು ಕರೆಕ್ಟ್, ಹೊಟ್ಟೆ ಸೂಪರ್.
ಲೇ ಏನೋ ಮಾಡ್ತಿದ್ಯಾ? ಗಂಡ ಹೆಣ್ಣ ಗೊತ್ತಾಗ್ತಿಲ್ಲ, ಬಾಲ ಎತ್ತಾ ಇದೀನಿ ಮೇಷ್ಟ್ರೆ. ನನ್ನ ಮಕ್ಕಳಲ್ಲಿ ನಿಮಗೆ ಇದು ಗೊತ್ತಿಲ್ಲ ಅಂದ್ರೆ ಇನ್ ಯಾವುದೋ ಗೊತ್ತು. ನಾನು ಹೋಗಿ ನೆಕ್ಸ್ಟ್ ಕ್ಲಾಸ್ ಶುರು ಮಾಡೋಷ್ಟ್ರಲ್ಲಿ ಈ ಚಿತ್ರ ಬರೆದು ಎಲ್ಲ ಭಾಗಗಳನ್ನು ಗುರ್ತಿಸಿರ್ಬೇಕು, ಗೊತ್ತಾಯ್ತಾ? ಓಯಪ್ಪ ಮೇಷ್ಟ್ರು ಈಚೆಗೆ ಬರೋದ್ರೊಳಗೆ ಇವಳನ್ನ ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕಬೇಕು, ಇಲ್ಲ ಅಂದ್ರೆ ಈ ನನ್ನ ಮಗ ಕೋಂಚ್ ಹಾಕತ್ತಾನೆ. ಅವನು ಇಲ್ಲ ಇವನು, ಅವನೇ ನಾನಲ್ಲ ಇವನು. ಪ್ರಿಯಾ, ನಿನಗೆ ನೆನಪಿದೆಯಾ? ಯು ರಿಮೆಂಬರ್? ಅವತ್ತು ಸಂಡೇ ಭಾನುವಾರ ಮಾರ್ನಿಂಗ್ ಬೆಳಿಗ್ಗೆ 9 o'clock ಆಗಿರ್ಬೇಕು. ಅವತ್ತು ನೀನು ರೋಸ್ ಅನ್ನೋ ಗುಲಾಬಿ ಹಿಡ್ಕೊಂಡು ಲವ್ ಅನ್ನೋ ಪ್ರೀತಿ ಬಗ್ಗೆ ಹೇಳಿದೆ. ಹೌದಾ? ಅವತ್ತು ನಾನ್ ನಿನಗೆ ಹೋಮ್ವರ್ಕ್ ಮಾಡಿಕೊಡ್ಲಿಲ್ಲ ಅಂತ ನೀ ನನ್ನ ಹೃದಯ ಅನ್ನೋ ಹಾರ್ಟ್ ಇಂದ ಆಚೆ ಬಂದ್ಬಿಟ್ಟೆ. ಅದೇ ಕೊರಗಲ್ಲಿ ನಾನು ಫುಡ್ ಊಟ ಬಿಟ್ಟು ಸರ್ಚ್ ಮಾಡ್ತಾ ಹುಡುಕ್ತಾ ಈ ಸ್ಕೂಲ್ ಅನ್ನೋ ಶಾಲೆಗೆ ಬಂದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು. ನಾನು ನಿನಗೆ ಪ್ರೀತಿಸ್ತಿದ್ದೀನಿ. ಗೊಬ್ರ ಗೊಬ್ರ, ಐ ಲವ್ ಯು ಗೊಬ್ರ. ಮುಚ್ಚು. ಮರುದಿನ ನೆಕ್ಸ್ಟ್ ಡೇ ಮಂಡೇ, ಸೋಮವಾರ ನೀನು ಮನೆಗೆ ಬಂದಿದೆ. ಐ ಕೇಮ್. ಎಸ್, ಹೌದು. ನೀನು ಒಂದು ಲೋಟ ಗ್ಲಾಸಲ್ಲಿ ಫುಲ್ ಮಿಲ್ಕ್ ಹಾಲು ಕೊಟ್ಟಿದೆ. ನೀನು ಹೋಮ್ವರ್ಕ್ ಮಾಡ್ಕೊಡ್ಲಿಲ್ಲ ಅಂತ ಅವತ್ತು ಸಂಜೆನೆ ಈವ್ನಿಂಗ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ದವನು. ಸಾರಿ, ಡ್ರಿಂಕ್ಸ್ ಅನ್ನೋ ಎಣ್ಣೆ ಸ್ಟಾರ್ಟ್ ಮಾಡ್ದವನು. ಇನ್ನೂ ಬಿಟ್ಟಿಲ್ಲ. ಬೈ ಯಾಕೆ? ಟೆಲ್, ಹೇಳು. ನೋ, ಇಲ್ಲ. ಆನ್ಸರ್, ಉತ್ತರ. ಐ ನೋ, ನನಗ್ ಗೊತ್ತಿದೆ. ಅವತ್ತು ನೀನು ಕುಡಿದು ಟೈಟ್ ಆಗಿ ರಸ್ತೆಯಲ್ಲಿ ಹೋಗೋವಾಗ ಆಕ್ಸಿಡೆಂಟ್ ಅನ್ನೋ ಅಪಘಾತ ಆಯ್ತು. ಅವಾಗ ನಿನಗೆ ಬ್ಲಡ್ ಅನ್ನೋ ರಕ್ತ ಯಾರು ಕೊಟ್ರು ಗೊತ್ತಾ? ಯಾರು? ನಾನು. ಮೀ ಅಂದ್ರೆ ನನ್ನ ನರನಾಡಿಲಲ್ಲಿ ಹರಿತಾ ಇರೋ ರಕ್ತ ಮೈ ಬ್ಲಡ್ ರಕ್ತ. ಚಿನ್ನ, ಅವತ್ತಿಂದ ಹುಡುಕಿ ಸರ್ಚ್ ಮಾಡಿದೆ ನನ್ಗೆ ಯಾರು ಬ್ಲಡ್ ರಕ್ತ ಕೊಟ್ಟವರು ಅಂತ. ಆದ್ರೆ ನೀನು ಅಂತ ಇವತ್ತು ಗೊತ್ತಾಯ್ತಲ್ಲ. ಇನ್ನಿನ್ ಬಿಡ್ತೀನ ಚಿನ್ನ ನಾನು. ಇವಾಗ್ಲಾದ್ರೂ ಸ್ಕಿಟ್ ಮುಗಿಸೋಣವಾ? ಅಲ್ಲ, ನೀ ನನ್ ಲವ್ ಮಾಡ್ತೀಯಾ? ಏನ್ರು ನಡೆಸ್ತಾ ಇದ್ದೀರಾ ಇಲ್ಲಿ? ಪ್ಯಾರ್ ಇಷ್ಕ್ ಮೊಹಬ್ಬತ್ ಲವ್. ಏ ವೇಸ್ಟ್ ಗೊಬ್ಬರ ಅಂದ್ರೆ ಇಟ್ ಮೀನ್ಸ್ ಫಸ್ಟ್ ಮೊದಲು ಪರಿಚಯ ಕಾಂಟ್ಯಾಕ್ಟ್ ಇತ್ತೇನ್ರೋ? ಎಸ್, ಹೌದು, ಕರೆಕ್ಟ್, ಸರಿ. ಇಲ್ಲ, ನೋ, ನೆವರ್, ಸಾಧ್ಯನೇ ಇಲ್ಲ. ರೀ ಶಶಿಕಲಾ ಅವ್ರೆ, ನೀವಿಷ್ಟು ಖರಾಬಿಗಿದ್ರು ನಿಮ್ಮನ್ನ ಯಾಕೆ ಲವ್ ಮಾಡ್ದೆ ಗೊತ್ತೇನ್ರಿ? ನಾನೊಬ್ಬ ಜೂಜ್ಗಾರ ಅಂತ ನನ್ಗೆ ಯಾರು ಉಳ್ಕೊಡಲ್ಲ ಕಣ್ರಿ. ರೀ, ನೀವಿಷ್ಟು ಖರಾಬ್ ಆಗಿದ್ರು ನಿಮ್ಮನ್ನ ಮದ್ವೆ ಆಗಿ ಮುಖದ ಮೇಲೆ ಬಟ್ಟೆ ಹಾಕೊಂಡು ಸಂಸಾರ ಮಾಡೋಣ ಅನ್ಕೊಂಡೆ ಕಣ್ರಿ. ಆದ್ರೆ ನೀವು ನನಗ್ ಸಿಕ್ಕಿಲ್ಲ ರೀ. ನೋಡೋ ಹುಡುಗಿ ಚೆನ್ನಾಗಿರ್ಬೇಕು, ಮದ್ವೆ ಆಗೋ ಹುಡುಗಿ ಖರಾಬ್ ಆಗಿರ್ಬೇಕು, ನಮ್ಮ ಮನೆ ಸುತ್ತಮುತ್ತ ಯಾವ ನಾಯಿನೂ ಸುಳಿಬಾರ್ದು ಅಂತ ಏನೇನೋ ಕನ್ಸ್ಕೊಂಡೆ ಕಣ್ರಿ. ರೀ, ನಿಮ್ಮನ್ನ ಮದುವೆ ಆಗಿ ಒಂದಿನ ಪುರ್ಸೋತ್ ಮಾಡ್ಕೊಂಡು ನಿಮ್ಮ ಮುಖದ ಮೇಲೆ ಬೂದಿನೋ ಒಂದು ಕಲ್ಲೋ ಇಟ್ಟು ಸಣ್ಣಾಗಿ ಉದ್ದಿ ನಿಮ್ಮನ್ನ ಬೆಳ್ಳಗ್ ಮಾಡಿ ಒಂದು 3 ಜೊತೆ ಮಕ್ಕಳನ್ನ ಮಾಡ್ಕೊಂಡು ಆ ಮಕ್ಕಳನ್ನ ಇದೇ ಸ್ಕೂಲಿಗೆ ಸೇರಿಸಿ ಅದೇ ಕಣ್ಣು ಬಸ್ಸು ಹತ್ರ ಪಾಠ ಕಲಿಸಿ ನಮ್ಮ ಮಕ್ಕಳನ್ನ ಎತ್ತರಕ್ಕೆ ಬೆಳೆಸ್ಬೇಕು ಅಂತ ಅನ್ಕೊಂಡೆ ಕಣ್ರಿ. ಆದ್ರೆ ಅದೇ ಕಲ್ಲನ್ನ ತಕೊಂಡು ನನ್ನ ಹಾರ್ಟ್ ಮೇಲೆ ಹಾಕಿ ನನ್ನ ಹಾರ್ಟ್ನ 100 ಚೂರ್ ಮಾಡ್ಬಿಟ್ರಲ್ರಿ ರೀ. ಸ್ಟೂಡೆಂಟ್ಸ್, ಹೋಮ್ವರ್ಕ್ ಎಲ್ಲ ಮಾಡಿದಾಯ್ತಾ? ಭಾಗಗಳು ಗುರ್ಸಕ್ತಾನೆ ಹೋಮ್ವರ್ಕ್ ಕೊಟ್ಟಿದ್ ನೀವು. ಕರೆಕ್ಟ್, ಭಾಗಗಳು ಗುರುತಿಸೋದು. ಗುರ್ಸದ್ ಆಯ್ತಲ್ಲ, ಸೂಪರ್. ಅದು ಕಣ್ಣು. ಚಿನ್ನ ಅದ ಐಸು. ಇಲ್ಲ ಚಿನ್ನ, ಅದು ಕಣ್ಣು. ಚಿನ್ನ ಅದ ಐಸು. ಕಣ್ಣು ಕಣೋ. ಐಸು ಕಣೆ. ಕಣ್ಣು. ಐಸು. ಕಣ್ಣು ಕಣಲೆ. ಗೊತ್ತು ಕಣೆ, ನನಗೆ ಗೊತ್ತು. ಅವತ್ತಿಂದು ನಿನ್ನ ಮಾತೆ ನಡಿಬೇಕಲ್ವಾ? ಇವತ್ತು ನಿನ್ನ ಮಾತೆ ನಡಿಬೇಕಾ? ನೀನು ಬೇಡ, ನಿನ್ ಪ್ರೀತಿನೂ ಬೇಡ. ಮತ್ತೆ ನನ್ ಬ್ಲಡ್ ರಕ್ತ ಬಕೆಟ್ ಅಲ್ಲಿ ಊತ್ ಮಾಡಿರ್ತೀನಿ, ಬಂದು ಎತ್ಕೋ. ಕೊಟ್ಬಿಡೋ, ಕೊಟ್ಬಿಡೋ, ನಂದು ಬ್ಲಡ್ ರಕ್ತ ಕೊಟ್ಬಿಡೋ.
ಲೋ ಕ್ರೀಡಾಪಟು ಇವ್ರೇನೋ ಭಾಗ ಗುರುತಿಸು ಅಂದ್ರೆ ಭಾಗ ಆಗಿ ಹೋಗ್ತವ್ರೆ. ಸರ್ ಅದ್ಯಾವ ಬಾಯಲ್ಲಿ ಹಾಲ್ಟ್ ಅನ್ನೋ ಪಾಠ ಮಾಡಿದ್ರು ಗೊತ್ತಿಲ್ಲ. ಈ ಹಾಳಾದ ಹಾಲ್ಟು ಹರಿದು ಚೂರಾಗ್ಬಿಟ್ಟಿದೆ ಸರ್, ಚೂರಾಗ್ಬಿಟ್ಟಿದೆ. ನೋಡೋ ಕ್ರೀಡಾಪಟು, ಬೇಜಾರಾಗ್ಬೇಡ. ಇದು ನಿಜವಾದ ಜೀವನ. ಸಮಾಜ ಕಲ್ಸೋ ಪಾಠನ ಯಾವ ಯೂನಿವರ್ಸಿಟಿನೂ ಕಲ್ಸಲ್ಲ. ನಿನ್ನ ವಯಸ್ಸಿನವರು ಏನೇನೋ ಸಾಧನೆ ಮಾಡೋರೆ. ಹೇಳು, ಎದ್ದೇಳು, ಈ ಸಮಾಜಕ್ಕೆ ನೀನ್ ಯಾರು ಅಂತ ತೋರ್ಸು. ತೋರಿಸ್ತೀನಿ ಸರ್, ತೋರಿಸ್ತೀನಿ. ನಾನೇನು ಅಂತ ತೋರಿಸ್ತೀನಿ ಸರ್. ಹಲೋ ಮಚ, ಆ ಕಾಡಕ್ಕೊಬ್ಬ ಮಿಕ್ಕ ಬಂದವನ ಕಣ. ಮಾತೆತ್ತಿರ 1000-2000 ನೋಟೆ, ಅಂದರ್ಗ್ 1000, ಬಾರ್ಗ್ 2000 ನಿಂದೇನೋ. ಲೇ, ನಾನು 2000 ಬಾಯರೆ ಆಡೋದು ಕಣ. ಸರ್, ಅದಕ್ಕೆ ದೊಡ್ಡವ್ರು ಹೇಳಿರೋದು ಒಂದು ಯೋಗ ಇರಬೇಕು, ಇಲ್ಲ ಯೋಗ್ಯತೆ ಇರಬೇಕು ಅಂತ. ಜಾಗ್ಲೂ ಎಂತ ಸ್ಟೂಡೆಂಟ್ಸ್, ಆಹಾ ಅದ್ಭುತವಾದ ಸ್ಟೂಡೆಂಟ್ಸು. ಬಟ್ ಒನ್ ಥಿಂಗ್ ನಾನು ಇಲ್ಲಿ ಹೇಳಲೇಬೇಕು, ಇಷ್ಟಿಷ್ಟು ಉದ್ದ ಡೈಲಾಗ್ಗಳನ್ನ ನೆನ್ಪಿಟ್ಕೊಂಡು ಸ್ಟೇಜ್ ಮೇಲೆ ಅದನ್ನು ಮರೀದೆ ಹೇಳಕ್ಕೆ ವಿಚಿತ್ರವಾದ ಶಕ್ತಿ ಬೇಕು, ವಿಚಿತ್ರವಾದ ಟ್ಯಾಲೆಂಟ್ ಬೇಕು. ಅದು ನಮ್ಮ ಮಜಾ ಭಾರತದ ಹುಡುಗರಿಗೆ ಎಲ್ಲರಿಗೂ ಇದೆ. ಹ್ಯಾಟ್ಸ್ ಆಫ್, ಸೀರಿಯಸ್ಲಿ ಅದ್ಭುತವಾದ ಟ್ಯಾಲೆಂಟ್. ಬಟ್ ಸದ್ಯಕ್ಕೆ ಈ ಸ್ಕಿಟ್ ಬಗ್ಗೆ ಕೇಳೋಣ. ಗುರು ಸರ್, ನನಗೆ ಖುಷಿಯಾಗಿದೆ ಆಕ್ಚುಲಿ, ನಿಮ್ದು ಒಂದು ಬ್ಯೂಟಿಫುಲ್ ಸ್ಟೂಡೆಂಟ್. ಒನ್ ಅಂಡ್ ಓನ್ಲಿ ಬಸ್ಸುನಾ? ಬಸ್ಸು ಸಖತ್ತಾಗಿದೆ. ಅದು ನಕ್ಕಿದ್ದು ಆಹಾ ಓಹೋ, ಅದಕ್ಕೆ ಬೇರೆ ಒಂದು ಥೀಮ್ ಮ್ಯೂಸಿಕ್ ಇತ್ತು, ಲವ್ಲಿ. ಒಂದು ಚಿತ್ರ ಬಿಡಿಸಿದ್ರು, ನನ್ನ ಪಕ್ಕದಲ್ಲಿ ಕೂತಿದ್ದವ್ರ ಹಂದಿ 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 ದನ ಅಂತ ಹೇಳಿದ್ ನಮ್ಗೆ ಗೊತ್ತಾಗಿಲ್ಲ. ಬೆಸ್ಟ್ ವಾಸ್ ದ ಲಾಸ್ಟ್ ಡೈಲಾಗ್, ನಮ್ಮ ಗಣೇಶ್ ಅವ್ರದ್ದು ಡೈಲಾಗು, ಕಾರ್ತಿಕ್. ಅಮೇಝಿಂಗ್, ವೆರಿ ಗುಡ್. ಯಾಕಂದ್ರೆ ಆ ಫ್ಲೋ ಇದೆ, ಆ ನಕ್ಕೊಂಡು ಹೇಳೋ ಒಂದು ಗಣೇಶದ್ದು ಸ್ಪೆಷಾಲಿಟಿ. ಸೊ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ಎಂಟರ್ಟೈನಿಂಗ್. ನನಗೆ ಖುಷಿಯಾಗಿದೆ. ಅದೇ ಏಟು ತಿನ್ನುವಾಗ ಎಕ್ಸ್ಪ್ರೆಷನ್, ಎವ್ರಿಥಿಂಗ್ ವಾಸ್ ವಂಡರ್ಫುಲ್. ಸುಪಡ. ಥ್ಯಾಂಕ್ ಯು ವೆರಿ ಮಚ್. ಚಿತ್ರಾಮ್, ನನಗೆ ಅದೇ ಜಾಸ್ತಿ ಅಟ್ರಾಕ್ಟಿವ್ ಅನ್ಸಿದೆ ಅಂದ್ರೆ ಶಶಿಕಲಾ ಅವ್ರ ಎಂಟ್ರಿ ಅಂದ ತಕ್ಷಣ ತುಂಬಾ ಚೆನ್ನಾಗಿತ್ತು. ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಡ್ರೆಸ್ಸಸ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹೌದು, ನನಗೆ ಇವರೇ ಬೆಸ್ಟ್ ಅಂತ ಕಂಡಿದ್ದು. ನಿಜವಾಗ್ಲೂ ಬಸ್ಸು, ನಿನ್ನ ನಗು, ನಿನ್ನ ಎಕ್ಸ್ಪ್ರೆಷನ್ಸ್ ಬಸ್ಸು ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತೀವಿ ಬಸ್ಸು ನಿನ್ನ ಈ ಕ್ಯಾರೆಕ್ಟರ್ಗೆ. ಅಂಡ್ ವಿನೋದ ಅಂತೂ ಈ ಪಾತ್ರಕ್ಕೆ ಮಾಡ್ಸಂಗಿದೆ ವಿನೋದ. ಸೊ ಪ್ರತಿ ಒಂದು ಸ್ಕಿಟ್ ಅಲ್ಲೂ ಒಳ್ಳೊಳ್ಳೆ ಮೆಸೇಜ್ಗಳಿದೆ. ಇಟ್ಸ್ ವೆರಿ ನೈಸ್ ಟು ವಾಚ್. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹಲೋ ನಿರಂಜನ್, ನಾನು ಎಲ್ಲಿಂದ ಬಂತಪ್ಪ ಈ ವಾಯ್ಸ್ ಅಂತ ಹುಡುಕ್ತಾ ಇದ್ದೀನಿ. ಹೇಳಪ್ಪ ಬೋಲಿ. ಈ ಡಾಲರ್ ದಿವಾಕರ್ ತುಂಬಾ ಖುಷಿಯಾಗಿದೆ ಇವತ್ತು. ಕಾರ್ತಿಕ್, ಎಸ್ ಸರ್, ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತಮ್ಮ. ಥ್ಯಾಂಕ್ ಯು ಸರ್. ನೀನ್ ದುಡ್ಬೇಕಲ್ಲ ಅಂಡರ್ ಬರಕ್ಕೆ. ಸರ್, ಕಮ್ ಆನ್ ಮ್ಯಾನ್. ಅಜ್ಜ ಹೋಗಲ್ವಾ? ಯಾಕೆ? ಇಲ್ಲೇ ಇರ್ತೀನಿ. ಏನಕ್ಕೆ ಹೋಗಲ್ಲ? ಇಲ್ಲೇ ಇರ್ತೀನಿ. ಏನಕ್ಕೆ ಇಲ್ಲೇ ಇರ್ತೀಯ? ಇಲ್ಲೇ ಇರ್ತೀನಿ. ಬೇಡ, ಹೋಗು. ಬೇಡವಾ? ನಾನು ಇರೋ ಗಂಟ ಯಾರು ಭಯ ಪಡ್ಬೇಡಿ. ಓಕೆ, ಒಳ್ಳೇದಾಗ್ಲಿ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ಈ ಕಡೆ ದುಡ್ಡನ್ನು ಸಂಪಾದನೆ ಮಾಡಿದೀರಾ. ಅದ್ಭುತ ಕಂಡ್ರು. ವೆಲ್ ಡನ್. ಅಂಗೈನಲ್ಲಿ ಅಮೃತ ಇದ್ರು ಆಗಾಗ ಆಲ್ಕೋಹಾಲ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನ್ ಮಾಡೋದು, ಮನುಷ್ಯರಲ್ವೇ. ಆದರೆ ಆಲ್ಕೋಹಾಲ್ ಅತಿ ಆದ್ರೆ ಏನಾಗುತ್ತೆ? ಹೀಗಾಗುತ್ತೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಚಿನ್ನ, ಹೀಗೆ ನಿಂತಿದ್ರೆ ನಿನ್ಗೇನ್ ಅನ್ಸುತ್ತೆ? ನೀನ್ ತುಂಬಾ ಬರ್ಗೆಟ್ಟಿದ್ಯಾ ಅನ್ಸುತ್ತೆ. ಬೋಲೆ ನೀನು. ಮುಂದೆ ಮುಂದೆ ಜಡ್ಜಸ್ ಇದ್ದಾರೆ. ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇದೆ. ಸಾರಿ. ನಿನ್ನ ಹೆಸರು ಸದಾಶಿವ ಅಂತ ಇಡ್ಬೇಕಿತ್ತು. ಯಾವಾಗ್ಲೂ ಅದೇ ಧ್ಯಾನದಲ್ಲೇ ಇರ್ತೀಯಲ್ಲ. ನಿನ್ನ ಹೆಸರು ಸದಾರಾಮೆ ಅಂತ ಇಡ್ಬೇಕಾಗಿತ್ತು. ಹೆಚ್ಚಿನ ಈ ಸರಸ ಅನ್ನೋದು ಒಂಥರ ಜೇನುಗೂಡಿದ್ದಂಗೆ.
ಮೊದ್ಲು ಕೈ ಹಾಕ್ಬೇಕಾದ್ರೆ ಭಯ ಇರುತ್ತೆ, ಆಮೇಲೆ ಆಮೇಲೆ ತುಂಬಾ ಸಿಹಿಯಾಗಿರುತ್ತೆ ಅಂದೆ. ಹೋಗಪ್ಪ ನೀನು, ಏನೋ ಒಂದು ಹೇಳ್ಬಿಟ್ಟು ಬರೋಳು ಮಾಡೇ ಬಿಡ್ತೀಯ. ಇರು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿಗೆ ಸಕ್ಕರೆ ಬೇಡ. ಯಾಕೆ? ನಿನ್ ತುಟಿಲೆ ಜೇನಿದೆಯಲ್ಲ. ಅಲ್ಲ ರೀ, ನನ್ನ ಯಾಕೆ ಲವ್ ಮಾಡ್ತಿದ್ದೀರಾ ನೀವು? ಚೆನ್ನಾಗಿ ಮಾತಾಡ್ತೀನಿ ಅಂತನಾ? ಬೀದಿನ ಚೆನ್ನಾಗಿ ಬೋಗುತ್ತೆ ಅಂತ ಇಷ್ಟ ಆಗುತ್ತಾ? ಅಂದ್ರೆ ನಿನ್ನಲ್ಲಿರೋ ಎಲ್ಲಾ ಕ್ವಾಲಿಟಿನೂ ಇಷ್ಟ ಆಗೋ ತರ ಇದೆ ಅಂದೆ. ಅಲ್ಲ ಕಣೋ, ನಾನು ಯಾರನ್ನೂ ಲವ್ ಮಾಡಬಾರ್ದು ಅಂತ ಎಷ್ಟೇ ಕಂಟ್ರೋಲ್ ಮಾಡಿದ್ರು ನೀನ್ ಹೆಂಗೋ ನನ್ನನ್ನು ಲವ್ ಮಾಡ್ದೆ. ಕೂತ್ಕೋ ಇಲ್ಲಿ ನೋಡು. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ಸಿಗ್ನಲ್ ಹಾಕಿರ್ತಾರೆ, ಆದ್ರೆ ಸಿಗ್ನಲ್ ಅಲ್ಲಿ ಅಲ್ವಾ ಜಾಸ್ತಿ ಟ್ರಾಫಿಕ್ ಆಗೋದು. ಕಳ್ಳ ನೀನು, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ. ಯಾರೋ ಬಂದ್ರು ಅನ್ಸುತ್ತೆ ನೋಡು. ಯಾರೋ? ಯಾರೀ? ಏನಾಯ್ತು? ಯಾಕ್ರಿ? ಏನಾಯ್ತ್ರಿ? ಲೇ, ನನ್ನ ಹೆಂಡತಿ ಬಂದಿದ್ದಾಳೆ. ಹೆಂಡತಿನಾ? ಅಯ್ಯೋ ನಾಯಿ ನನ್ನ ಮಗನೇ, ಬಾರೋ ಇಲ್ಲಿ, ಬಾರೋ ಆಚೆ ಕಡೆ, ಬಾರೋ ಬಾರೋ. ಏನೋ ಹೇಳಿದ್ದೆ ನೀನು? ಅದು ನಾನೇನ್ ಹೇಳಿದ್ದೆ? ನಿನ್ ಹೆಂಡತಿ ಊರ್ಗ್ ಹೋಗಿದ್ದಾಳೆ ಅಂತ ತಾನೇ ನನ್ನನ್ನು ಕರೆಸಿದ್ದು. ಹ್ಞೂ ಕಣೆ. ಹೆಂಗ್ ಬಂದ್ಲಿ ಇವಾಗ? ಅವಳು ಇವತ್ತೇ ಬರ್ತಾಳಂತ ನನ್ಗೇನ್ ಗೊತ್ತಿತ್ತು? ಬಚ್ಚಿಟ್ಕೋಬೇಕಾಗಿರೋದು ನೀನಲ್ಲ ನಾನು. ಬಚ್ಚಿಟ್ಕೊಳ್ಳಿ. ಇದು ಒಳಿಕೋ. ಸರಿ ನೋಡಿ, ಅವಳು ಮಾತಾಡಿದ್ರೆ ಸಾಕು ಗನ್ ತಗೊಂಡೆ ಓಡಾಡ್ತಾ ಇರ್ತಾಳೆ. ಏನು ಮಾತಾಡ್ಬೇಡ. ಐ ಮಿಸ್ ಯು ಟು. ಏನೇ 3 ದಿನ ಬಿಟ್ಟು ಬರ್ತೀನಿ ಅಂತ ಈಗ್ಲೇ ಬಂದ್ಬಿಟ್ಟೆ? 1 ವಾರ ಇದ್ದು ನಿಧಾನಕ್ಕೆ ಬರ್ಬೋದಾಗಿತ್ತಪ್ಪ. ಯಾರವಳು? ಯಾವಳ್ರಿ ಅವಳು? ಯಾರೇ? ಹೆಂಡತಿ ಮನೇಲಿ ಇಲ್ಲದೆ ಇದ್ದಾಗ ಮನೆ ಬರೋದಂತೆ, ರವಿಚಂದ್ರನ್ ಸಾಂಗಿಗೆ ಬೊಂಬೆ ಅಂತ ಡ್ಯಾನ್ಸ್ ಮಾಡೋದಂತೆ, ಬೆಡ್ರೂಮ್ ಇಂದ ಅಡ್ಗೆ ಮನೆಗೆ ಬರೋದಂತೆ, ಎಲ್ಲ ಮುಗಿಸ್ಕೊಂಡು ಸೆಂಟ್ರಲ್ ಕ್ಯಾಮ್ರಾಕ್ಕೆ ಪೋಸ್ ಕೊಡ್ಕೊಂಡು ನಿಲ್ಲೋದಂತೆ. ಗೊತ್ತಾಗೋಯ್ತು? ಅಷ್ಟೇ ಅಲ್ಲ ರೀ, ಚಿನ್ನ ರನ್ನ ಮುದ್ದು ಬಂಗಾರ ಉಮ್ಮ ಕೊಡು ಪಪ್ಪಿ ಕೊಡು ಅಂತ ಈ ಗಂಡ ಅನ್ಸ್ಕೊಂಡಿರು ನಾಯಿ ಹೇಳೋದಂತೆ. ಹಂಗಲ್ಲ ಕಣೆ, ಅದು ಒಂದಲ್ಲ ಎರಡಲ್ಲ, ಒಂದೇ ಕಣೆ. ನಮ್ ತಾಯಣಗೂ ಒಂದೇ ಕಣ್ರಿ. ಈಗ ಬರ್ತಿರೋ ಎಲ್ಲಾ ಸೀರಿಯಲ್ ಅಲ್ಲೂ ಇದೇ ಕತೆ ಅಂತೀನಿ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ಇನ್ಯಾವ್ದ್ರ ಬಗ್ಗೆ? ಸೀರಿಯಲ್ಗಳ ಬಗ್ಗೆ. ಹಬ್ಬ ಬಡಜೀವ. ಅದ್ರಲ್ಲಿ ಮಿಟಕ್ಕೆ ಆಡಿ ಇದ್ದಾಳೆ ಸುಂದ್ರಿ ಅಂತ. ಕರೆದ್ರ? ಅಂದ್ರೆ ಅವನು ಅವಳನ್ನ ಕರ್ಸಿದ್ನ ಅಂದೆ. ಅವಳು ಅಷ್ಟೇ, ಹೆಂಡತಿ ಮನೆಯಿಂದ ಹಿಂಗ್ ಹೋಗ್ತಿದ್ದಂಗೆ ಅವಳು ಹಿಂಗ್ ಬಂದ್ಬಿಟ್ಟಾಳೆ ಕಣ್ರಿ. ಅವಳಿಗಾದ್ರೂ ಮಾನ ಮರ್ಯಾದೆ ಬೇಡವೇನೆ? ಬೇಡವೇನ್ರಿ? ಕಟ್ಕೊಂಡಿರೋ ಹೆಂಡತಿನ ಬಿಟ್ರೆ ಬೇರೆ ಯಾರು ಬರೀ ಕಣ್ಣಿಂದ ನೋಡೇ ಇಲ್ಲ ಕಣೆ ನಾನು. ಬೇಕಂದ್ರೆ ಬರೀ ಗ್ಲಾಸ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡಿದೀನಿ ಅಷ್ಟೇ. ಡೌಟ್ ಇತ್ತು, ಕ್ಲಿಯರ್ ಆಯ್ತು. ಯಾವಣ ಇದ್ದಾಳೆ ಕಣ್ರಿ. ಸೀರಿಯಲ್ ನೋಡಿ ನನ್ನ ಜೀವನ ನಾಶ ಮಾಡ್ತಾ ಇದ್ಯಾ ನೀನು. ಅಯ್ಯೋ, ನಿನ್ ಜೊತೆ ಮಾತಾಡ ನನಗೆ ತಲೆ ಚಿಟ್ಟಿಡಿತಾ ಇದೆ ಕಣೆ. ಅಯ್ಯೋ, ಟೆನ್ಷನ್ ತಗೊಂಬೇಡಿ, ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ನನ್ಗೊಂದು ಲೆಮನ್ ಟೀ. ಶುಗರ್ ಒಂಚೂರು ಜಾಸ್ತಿ ಹೇಳ? ಇಲ್ಲ, ಕಡಿಮೆನೇ ಇರ್ಲಿ. ನೀನ್ ಯಾಕೆ ಬಂದೆ? ಬೀರಲ್ಲಿ ಒಂದು AC ಹಾಕ್ಸೋದಲ್ವಾ, ಒಳಗಡೆ ಸೆಕೆ ಆಗ್ತಿದೆ. ಹೋಗಲೇ. ಅಲ್ಲ ರೀ, ಈ ಕಾಫಿ ಪುಡಿ ಡಬ್ಬ ಏನ್ರಿ? ಅಲ್ಲೇನ್ರಿ ಮಾಡ್ತಿದ್ದೀರಾ? ಅಲ್ಲ ಕಣೆ, ಸತ್ಯ ಹೇಳಿ, ಬೀರು ಹತ್ರ ಏನ್ ಮಾಡ್ತಾ ಇಲ್ಲ ಕಣೆ, ಅದು ಬ್ಯಾಗ್ ಇಡೋಣ ಅಂತ. ಅಯ್ಯೋ, ಮತ್ತೆ ತಲೆನೋವು ಅಂತ ಇದ್ದೀರಾ? ಯಾಕೆ ಇಡ್ತೀರಾ ಬಿಡಿ, ನಾನೇ ಇಡ್ತೀನಿ. ಅಯ್ಯೋ, ಇಡ್ತೀನಿ ಬಿಡ್ರಿ. ಬೇಡ ಅಂತ ಹೇಳಿದ್ನಲ್ಲ. ಶೋ, ಬಟ್ಟೆ ಎಲ್ಲ ಕೊಳೆ ಆಗಲ್ವಾ? ಇಡ್ತೀನಿ ಬಿಡ್ರಿ. ಅಯ್ಯೋ, ಬೇಡ ಅಂತ ಒಂದ್ಸರಿ ಕೇಳ್ಬೇಕು. ಬರ್ತಾನೆ ಆಡ್ಬೇಡ. ನೀನ್ ಹೆಚ್ಚಲ್ಲಿ ಹೇಳ್ಬೇಕು. ನಿನ್ಗೆ ಬೇಡ ಅಂದ್ಮೇಲೆ ಬೇಡ. ಅಲ್ಲ, ಯಾವತ್ತೂ ಹಿಂಗಂದಿಲ್ಲ ನೀವು, ಇವತ್ತು ಹಿಂಗ ಅಂತಿದ್ದೀರಾ ಅಂದ್ರೆ ರೀ, ನಂಗೆ ಯಾಕೋ ನಿಮ್ಮ ಮೇಲೆ ನನ್ನ ಮೇಲೆ ಡೌಟೇನೆ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಹೌದು, ಆಯ್ತು. ಇಷ್ಟು ವರ್ಷದಿಂದ ನಾನು ನಿನಗೆ ಕೆಲಸ ಮಾಡಕ್ಕೆ ಬಿಟ್ಟಿದ್ದೀನ? ಬಿಡ್ಲಿಲ್ಲ. ಅದಕ್ಕೆ ಇವಾಗ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀನಿ. ಈ ತರ ಹೊತ್ತಿಗೊಂದು ಮಾತಾಡ್ತಿದ್ದೀರಾ ಅಂದ್ರೆ ಆ ಬೀರೋಲಿ ಯಾವಳ ಇದ್ದಾಳೆ ಕಣ್ರಿ. ಯಾರು ಇಲ್ಲ ಕಣೆ. ಇದ್ದಾಳೆ ಕಣ್ರಿ. ಬರ ಇಲ್ಲಿ ನೋಡ್ ಸರಿಯಾಗಿ ನೋಡಿ.
ಸೀರಿಯಲ್ ನೋಡಿ ನಿನ್ ತಲೆ ಕೆಟ್ಟಿದ್ದಲ್ದೆ ನನ್ ತಲೆನ ಕೇಳಿಸ್ ಬೆಂಕಿ ಇಡ್ತಾ ಇದ್ದೆ ನೀನು. ಕ್ಷಮಿಸ್ಬಿಡ್ರಿ, ಕಾಫಿ ಕೇಳಿದ್ರಲ್ಲ. ಬೇಗ ಬಾ. ಏನ್ರಿ ಆಯ್ತು? ಅದು ಕಾಲು ಎಡ್ಕೊಬಿಟ್ಟೆ ಕಣೆ. ಅಯ್ಯೋ ನೋಡ್ಕೊಂಡು ಓಡಾಡೋದಲ್ವಾ? ತಗೊಳ್ಳಿ ಅರಿಶಿನ ಪುಡಿ ಹಚ್ಚಿ ಕೊಡಿ. ಹೋಗಿ ಏನ್ರಿ? ಹೋಗಿ ಕಾಫಿ ಮಾಡ್ಕೊ ಬಾ ಅಂದೆ. ನೋಡಿ ಮತ್ತೆ ಬಿಟ್ಟೆ ಅಲ್ಲ. ಅಷ್ಟನ ರೀ, ನನ್ನ ಕೈಗೆ ಅಷ್ಟ ಪುಡಿ ಹೇಗ್ರಿ ಬಂತು? ಲೇ ನೀನೇ ತಂದಿದ್ದು ಕಣ, ನಿನ್ಗೆ ತಲೆಗೆಲ್ಲ ಕೆಟ್ಟಿದ್ಯೋ ಹೆಂಗೆ? ಮತ್ತೆ ಬಿಟ್ಟು ಇಲ್ಲ ಕಣ್ರಿ, ನನಗೆ ಚೆನ್ನಾಗಿ ನೆನಪಿದೆ. ಯಾರೋ ನನ್ನ ಕೈಗೆ ಅಷ್ಟ ಪುಡಿ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಅಡುಗೆ ಮುಂದೆ ಯಾವ ಇದ್ದಾಳೆ. ನಾನು ಗಂಡನ ಜೊತೆ ಆಟ ಆಡ್ತೀನಿ, ಮಿಡುಕ್ಲಾಡಿ. ಒಂದಲ್ಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಬಾರೆ ಆಚೆ. ಹಾಯ್, ಹಲೋ. ಸಿಕ್ಕಿದ್ಲಾ? ಇಲ್ಲ ಹುಡುಕೆ ಅಲ್ಲ, ಅಲ್ಲೇ ನೋಡಿ. ಸೀರಿಯಲ್ ನೋಡಿ ನಾನು ಸಂಸಾರ ಬೆಂಕಿ ಇಡ್ತಾ ಇದ್ದೇನೆ. ಅಯ್ಯೋ, ಮದುವೆ ಈ 5 ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ನಂಬಿಕೆ ಇಲ್ವೇನೆ? ಈ ಶ್ರೀರಾಮಚಂದ್ರನ್ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಸಂಸಾರದಲ್ಲಿ ಅನುಮಾನ ಅನ್ನೋದು ಮುಖದಲ್ಲಿ ಮಡುವೆ ಇದ್ದಂಗೆ. ಒಂದ್ಸಲಿ ಒಡ್ಕೊಂಡ್ರೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಏನು ಆಗಲ್ಲ ಅಂತ ಸುಮ್ಮನೆ ಇದ್ರೆ ನಿಂತರ ಸುಂದರವಾಗಿರುತ್ತೆ. ಅದೇ ನಂಬಿಕೆ ಅನ್ನೋದು ಚಪ್ಪಲಿ ಇದ್ದಂಗೆ. ಒಂದು ಕಿತ್ತು ಹೋದ್ರೆ ಎಷ್ಟೇ ಕಾಸ್ಟ್ಲಿ ಆದ್ರೂ ಇನ್ನೊಂದು ಹಾಕೊಂಡು ಓಡಾಡಕ್ ಆಗಲ್ಲ ನೋಡಿ. ಸರಿ ಇರ್ಲಿ ಬಿಡಿ ಉಪ್ಪಿ. ಇನ್ಮೇಲೆ ನಿಮ್ ಜೊತೆ ಡೇಟಿಂಗ್ ಅಲ್ಲಲ್ಲ, ಚಾಟಿಂಗ್ ಅಲ್ಲಿ ಯಾವಳಾದ್ರೂ ಇದ್ರು ಗನ್ನಲ್ಲಿರೋ 6 ಬುಲೆಟ್ ಟಕ್ 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 ಹಾಕಿ ಸಾಯಿಸ್ಬಿಡ್ತೀನಿ. ಅಂತ ತಪ್ಪೇನಾದ್ರೂ ಮಾಡಿದ್ರೆ ನಾನೇ ಸೆಲ್ಫ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಬಿಡ್ತು ಅಂದ್ರೆ ನಮ್ ತಾಯಿನಾಗ ಸತ್ತೋಗ್ಬಿಡ್ತೀನಿ. ನೋಡಿ, ನೀವ್ ಹೆಂಗೋ ಮಾಡಿ ನನ್ ಸೀರೆ ಎಲ್ಲ ಹೆಂಗ್ರ ಮುಂಗ್ರಿ ಆಗ್ಬಿಡ್ತು. ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರ್ತೀನಿ. ಬೇಡ ಕಣೆ, ಇದೇ ಸೀರೆಯಲ್ಲಿ ಅಪ್ಸರೆ ತರ ಇದೆಯಾ? ಹಂಗಂತ ಇದ್ರ ಇರಕ್ಕಾಗತ್ತಾ? ಅಷ್ಟು ದೂರದಿಂದ ಬಂದಿದ್ದೀನಿ, ಬೆವರು ಕಿತ್ಕೊಂಡು ಹರಿತಾ ಇದೆ. ಹೋಗ್ರಿ, ಯಾವ್ದಾದ್ರು ತೆಳು ಸೀರೆ ಹಾಕೊಂಡ್ ಬರ್ತೀನಿ. ಬಾರೆ ಅಂದ್ರೆ ನಿನ್ ಬಿಟ್ಟು ಒಂದು ಕ್ಷಣನೂ ನನ್ ಕೈ ತಡ್ಕೊಂಡಿರಕ್ಕೆ ಆಗಲ್ಲ ರಾಗಿಣಿ. ಅಯ್ಯೋ ರಚಿತಾ ಮೇಡಮ್, ಕೇಳಿದ್ರ? ಅಯ್ಯೋ ನನ್ ಗಂಡಂಗ್ ನನ್ನ ಬಿಟ್ಟು ಒಂದು ಕ್ಷಣನೂ ಇರಕ್ ಕರ್ಮ ಮರಾಗ್ಲಿ. ಲೇ, ಇದೇ ಒಳ್ಳೆ ಟೈಮು. ನನ್ನ ಹೆಂಡತಿ ಡ್ರೆಸ್ ಚೇಂಜ್ ಮಾಡೋದ್ರೊಳಗೆ ಪ್ಲೀಸ್ ಇಲ್ಲಿಂದ ಹೊರಟೋಗು. ಹೋಗ್ಲೇಬೇಕಾ? ಅವ್ಳು ಹೋದ್ಮೇಲೆ ಫೋನ್ ಮಾಡಿ ಕಳಿಸ್ತೀರಿ, ಹೋಗು. ನಿಮ್ಮ ಅಜ್ಜಿ ಎಲ್ಲೋಗ್ಲಿ? ನಿನ್ನ ಹೆಂಡತಿ ಡೋರ್ ಲಾಕ್ ಮಾಡಿದ್ದಾಳೆ. ಅವಳು ಯಾಕೆ ಡೋರ್ ಲಾಕ್ ಮಾಡ್ಕೊಂಡ್ಲು? ನನ್ಗೇನ್ ಗೊತ್ತು? ಏನ್ರಿ ಕಾಫಿ ರೆಡಿ ಕಣ್ರಿ? ಅಯ್ಯೋ ಬಂದೆ, ಒಂದ್ ನಿಮಿಷ. ಅಲ್ಲ ಬಂದೆ ಇರ್ರಿ ಮರ. ಅಥವಾ ಏನ್ ಗಂಡ್ಸಂತೀನಿ ಆತ್ರ ಕಡಿದ ಆಂಜನೇಯ. ತಗೊಳ್ರಿ ಕಾಫಿ. ಅಲ್ಲ ರೀ, ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ತಲೆ ಸಿಕ್ಕಾಪಟ್ಟೆ ನೋವು ಕಣೆ. ಕಾಫಿ ಕುಡಿದ್ರೆ ಕಮ್ಮಿ ಆಗುತ್ತೆ. ಅಲ್ಲ ಅಯ್ಯೋ ನಿಮ್ಮ ನಾನು 3 ದಿನ ಮನೇಲಿಲ್ಲ ಅಂದ್ರೆ ನನ್ನ ಗಂಟಂಗೆ ಏನು ನನ್ನ ಬಂಗಾರ. ಏನ್ರಿ ಆಯ್ತು? ಅದು ಏನೋ ತುಸ್ತಂಗಾಯ್ತು ಕಣೆ. ಎಲ್ಲಿ? ಅದು ಕಸ ಇರ್ಬೇಕು ಕಣೆ, ಕಸ. ಮನೇಲಿಲ್ಲ ಅಂದ್ರೆ ಮನೆಯೆಲ್ಲ ಗಬ್ಬು ನಾಟ್ಬಿಡ್ತೀರಲ್ಲ. ಇಲ್ಲಿ ಕಸ ಗುಡ್ತೀನಿ. ಯಾವ ನನಗೇನೆ ಗೊತ್ತು. ನಿನ್ನ ಹೆಂಡತಿ ಸೊಂಟದಲ್ಲಿದೆ. ಏನ್ರಿ ಸ್ವಲ್ಪ ಆ ಕಡೆ ಸಸ ಕೊಡಿ. ಹೋಗ್ರಿ, ಕರ್ಮದ ಗಂಡ್ಸ. ಏನ್ರಿ? ನಾನು ಬಡವ ಯಾರ ಬಂದ್ರು ನೋಡೆ. ಅಯ್ಯೋ ಯಾರ್ಯಾರು ಮನೆಗೆ ಬರ್ತಾರಪ್ಪ ಹಾಳ. ಅದು ಕೀ ತಗೊಂಡೋಗೆ. ದುನಿಯಾದಲ್ಲೇ ಸ್ಟ್ರಾಂಗ್ ಗುರು. ಹೋಯ್ ದಿನ್ನ ಹೋಯ್ ಕನಕ ಕನಕ. ಯಾರೇ ನೀವು? ಹಾಯ್, ಐ ಆಮ್ ಶೈನಿಂಗ್ ಸೀತಾರಾಮ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ರಿಯಲಿ? ಆಫ್ ಕೋರ್ಸ್. ಪ್ಲೀಸ್ ಗೆಟ್ ಔಟ್. ರೇ, ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಪ್ರತಿ 5 ವರ್ಷಕ್ಕೊಂದ್ಸರಿ ಎಲ್ಲಾರ ಮನೆಗೂ ಹೋಗಿ ಮನುಷ್ಯರಿಂದ ಹಿಡಿದು ಈಗ ತಾನೇ ಹುಟ್ಟಿರೋ ಹುಳದವರೆಗೂ ಕೌಂಟ್ ಮಾಡ್ಕೊಂಡು ಹೋಗೋದು ನನ್ನ ಕೆಲಸ. ನನ್ನ ಸಂಸಾರದಲ್ಲಿ ಏನೋ ಟ್ರಬಲ್ ಇದೆ, ಮುಚ್ಕೊಂಡು ಹೋಗ್ತಾ ಇರು. ಯಾಕೆ ಸರ್?
ಮನೇಲಿ ಹೆಂಡ್ತಿನ ಬಿಟ್ಟು ಬೇರೆಯವ್ರನ್ನ ಮೇಂಟೈನ್ ಮಾಡ್ತಿದ್ದೀರಾ? ನಾನು ಅಲ್ಲ ಕಣೆ, ನನಗೆ ಗೊತ್ತಿಲ್ದಿರ ಅವನಿಗೆ ಗೊತ್ತಿದೆ. ಏನಿಲ್ಲ, ನೀನ್ ಸುಮ್ನೆ ರೇ. ಏಯ್, ಈಗ್ಲೇ ಮನೆ ಅದು ತುರಿತಾ ಇದೆ, ನೀನ್ ಬಂದು ಪೆಟ್ರೋಲ್ ಸುರಿಬೇಡ. ಸರ್, ಮನೆಯಲ್ಲಿ ಗಂಡ ಹೆಂಡತಿ ಅಂದ್ರೆ ಅದೇ ತಾನೇ ಪ್ರಾಬ್ಲಮ್. ನೋಡಿ, ನೀವು ನನಗೆ ಸಪೋರ್ಟ್ ಮಾಡ್ಲೇಬೇಕು. ನಾನು ಜನಗಣತಿ ಮಾಡೋನು. ಲೇ, ಬಸ್ ಸ್ಟ್ಯಾಂಡ್ ಅಲ್ಲಿ ಅಗರಬತ್ತಿ ಮಾರೋ ನಿಂಗ ಅವನೇ, ಇವನು ಜನಗಣತಿ ಮಾಡೋಣಂತೆ. ಕಾಲಲ್ಲಿ ಇರೋದ್ ಕೈಗೆ ಬರಕಿನ ಮುಂಚೆ ಹೋಗ್ತಾ ಇರಷ್ಟೇ. ಸರ್, ನೀವು ನಂಗೆ ಸಪೋರ್ಟ್ ಮಾಡ್ಲೇಬೇಕು. ನಿಮ್ಮ ಹೆಸರು? ಮಂಜು ಪಾವಗಡಕಣ. ಹೆಂಡತಿ ಹೆಸರು? ರಾಣಿ. ರಾಣಿ ನನಗೆ ಗೊತ್ತಿದೆ. ಯಾವಾಗ ಹಿಡ್ಕೊಂಡಿದ್ದೀರಾ ನೀವು? ರಾಣಿ, ಈ ಮನೆ ಮಹಾರಾಣಿ ನೀನೇ ಕಣೆ. ರಾಗಿಣಿ ಅಂತ ಬರ್ಕೊಳ್ಳೋ. ರಾಣಿನ ರಾಗಿಣಿನ? ರಾಗಿಣಿ ಅಂತ ಬರ್ಕೊಳ್ಳಲಿ. ನೋಡು, ನಂದೇನೋ ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಇದೆ, ಸುಮ್ನೆ ಹೋಯ್ತಾ ಇರ್ಬೇಕಷ್ಟೇ. ಯಾಕ್ರಿ ಭಯನ? ಸತ್ಯ ಗೊತ್ತಾಗತ್ತೆ ಅಂತ ಭಯ ಏನ್ರಿ? ಲೇ, ಮದುವೆ ಆದ್ಮೇಲೆ ಸತಿಯೇ ಸರ್ವಸ್ವ ಅಂತ ಅನ್ಕೊಂಡಿನ ನಿರಂಜನ್ ದೇಶಪಾಂಡೆ ತರ ಬದುಕ್ತಾ ಇರೋ ನಾನು. ನನ್ನ ಮೇಲೆ ಡೌಟ್ ಬಂದ್ರೆ ದೇವ್ರು ಮೆಚ್ತಾನೆ. ಇಲ್ಲಿ ನೋಡಿ, ಸುಮ್ನೆ ರೀ ಎಲ್ರು ಅವ್ರ. ನೀನು ಅದೆಲ್ಲ ಮತ್ತೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ, ನೀವು ನಿಜವಾಗ್ಲೂ ನನ್ನ ಇಷ್ಟಪಡ್ತೀರಾ? ಸರ್, ನಿಮ್ಮ ಹತ್ರ ಇಂಪೋರ್ಟೆಡ್ ಕಾರ್ ಇದೆಯಾ? ಇಲ್ಲ. ಗೊತ್ತಿತ್ತು, ನಿಮ್ ಬಾಯಲ್ಲಿ ಇದೇ ಮಾತು ಬರುತ್ತೆ ಅಂತ ನನಗೆ ಗೊತ್ತಿತ್ತು ಕಣ್ರಿ. ಲೇ, ಈ ಕಚ್ಚಡ ನನ್ನ ಮಗ ಇಂಪಾರ್ಟೆಂಟ್ ಕಾರ್ ಇದೆಯಾ ಅಂತ ಕೇಳ್ದ, ಅದಕ್ಕೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದೆ ಕಣೆ. ಅಂದ್ರೆ ನಾನು ಸಾಯೋವರೆಗೂ ನೀವು ನನ್ನೇ ಇಷ್ಟಪಡ್ತೀರಾ? 1 ಕೋಟಿವರೆಗೂ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದೀರಾ ಸರ್? ಚಾನ್ಸೇ ಇಲ್ಲ. ಗೊತ್ತಾಯ್ತು ಬಿಡಿ, ಸತ್ಯ ಒಪ್ಕೊಂಡ್ರಲ್ಲ, ಇನ್ನೇನಿದೆ ಅಂತ ಬೇಕು ಹೇಳಿ. ಲೇ, ಅವನು ಕೋಟಿ ಗಟ್ಲೆ ಬ್ಯಾಲೆನ್ಸ್ ಇದೆಯಾ ಅಂತ ಕೇಳ್ದ, ಅದಕ್ಕಿಲ್ಲ ಅಂದೆ ಕಣೆ. ಸರಿ, ಹಾಗಿದ್ರೆ ಏನೇ ನೀನು ಅಕಸ್ಮಾತ್ ನಾ ಸತ್ತು ಹೋದ್ರೆ ನೀವು ನಂದೇ ನೆನಪಲ್ಲಿರ್ತೀರಾ? ಯಾರಾದ್ರೂ ದುಡ್ಡು ತಗೊಂಡು ಮುಂಡಾಯಿಸಿದಾರ ಸರ್? ನಾನೇನ್ ದಡ್ಡನ ಮಗನ? ನಾನ್ ದಡ್ಡನ ಮಗನ ಹಂಗ್ ಮಾಡಕ್ಕೆ? ಇನ್ನೊಂದು ಮಾತು ಆಡ್ಬೇಡಿ. ಹಂಗಲ್ಲ ಕಣೆ. ನೋಡೆ, ಇದೆಲ್ಲ ಸುಳ್ಳು ಕಣೆ. ಸಂಸಾರ ಅಂದ್ರೆ ಹಳೆ ಕಾಸಿನ ಸಿನಿಮಾ ತರ ಇರ್ಬೇಕು. ನೋ ಫೈಟಿಂಗ್, ಯಾಪಿ ಎಂಡಿಂಗ್ ಇರ್ಬೇಕು, ಗೊತ್ತಾಯ್ತಾ? ಅದ್ ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? 2. ಮತ್ತೆ ಹೊರಗಡೆ 6 ಚಪ್ಪಲಿ ಇದೆ? 6 ಚಪ್ಪಲಿನ? ಎಷ್ಟು ಇಂಚಿದು? 6 ಇಂಚು. ಸೀರಿಯಲ್ ನೋಡಿ ನಿನ್ಗೆ ಹುಚ್ಚಿಡಿದೆ. 6 ಚಪ್ಪಲಿನೂ ನಿನ್ನವೇ. ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅಂದೆ? 2 ಅಂತ ಆಗ್ಲೇ ಹೇಳಿಲ್ವೇನೋ? ಕಿವಿ ಕತ್ತರಿಸಿ ಏನು ಕವೇರಿಗೆ ಹಾಕಿದ್ಯಾ? 2 ಮಕ್ಳಿದ್ದಾರೆ ಅನ್ನೋದನ್ನ ಮರ್ತ್ಬಿಟ್ರಾ? ಅಂದ್ರೆ ಇಲ್ಲಿರೋದ್ ನಾವಿಬ್ರೇ ಅಲ್ಲ, ನಾವಿಬ್ರು ನಮ್ಗಿಬ್ರು ಮಕ್ಳಿದಾವೆ ಅಂತ ಬರ್ಕೊಳ್ಳೋ. ದೊಡ್ಡವನ್ಗೆ ಎಷ್ಟು ವರ್ಷ, ಸಣ್ಣವನ್ಗೆ ಎಷ್ಟು ವರ್ಷ? ಅದು ರಾಗಿಣಿ. ಬೇಡ ಬಿಡು, ನಾನೇ ಹೇಳ್ತೀನಿ. ದೊಡ್ಡವನಿಗೆ 3 ವರ್ಷ, ಸಣ್ಣವನ್ಗೆ 2 ವರ್ಷ. ತಪ್ಪು. ದೊಡ್ಡವನಿಗೆ 4 ವರ್ಷ, ಸಣ್ಣವನಿಗೆ 3 ವರ್ಷ. ಇಲ್ಲ ಕಣೆ, ದೊಡ್ಡವನಿಗೆ 3 ವರ್ಷ, ಸಣ್ಣವನ್ಗೆ 2 ವರ್ಷ. ಹೆತ್ತಿರೋರು ನೀವು, ನಾನು ಹುಡ್ಸಿರೋ ನಾನು. ನೀನು ನಿಮಗೆ ಗೊತ್ತ, ನನಗೆ ಗೊತ್ತು. ಇರೋ 2 ಮಕ್ಕಳನ್ನೇ ಮರ್ತಿದ್ದೀರಾ ಅಂದ್ರೆ ಹೊರಗಡೆ ಇನ್ನೆಷ್ಟು ಜನ ಮಕ್ಳಿರ್ಬೇಡ ನಿಮಗೆ? ಗೊತ್ತಿಟ್ಕೊಂಡ್ರಿ? ಯಾವಳು ಮಿಡಿಕ್ಲಾಡಿ ಇದ್ದಾಳೆ ನಿಮ್ಮ ಮಧ್ಯ? ಏನೇ ಮಾತಾಡ್ತಾ ಇದ್ಯಾ? ಇರಲ್ಲ, ಇನ್ನೊಂದು ಕ್ಷಣನೂ ಈ ಮನೇಲಿ ಇರಲ್ಲ ಕಂಡ್ರಿ. ಮನೆ ಬಿಟ್ಟು ಹೋಗ್ತೀನಿ. ಏನ್ರಿ ಆಯ್ತು? ಲೇ, ನನ್ನನ್ನೇ ಒಂಟಿ ಗೂಬೆ ಮಾಡಿ ಹೋಗ್ತೀಯಲ್ಲ, ನೀನೇ ಹೋದ್ಮೇಲೆ ನಾನೆಲ್ಲೇ ಬದುಕಿರ್ತೀನಿ. ನನ್ ಮಕ್ಕಳನ್ನ ಕರ್ಕೊಂಡು ನಾನು ಯಾವ್ದಾದ್ರು ಪಾಡ್ಬಾಯ್ ಬಿ ಸತ್ತೋಗ್ತೀನಿ. ಇಲ್ಲ ಕಡೆ ಸತ್ತೋಗ್ಬಿಡ್ತು, ಸತ್ತೋಗ್ತೀನಿ. ಮತ್ತೆ ಅರ್ಥನೇ ಮಾಡ್ಕೊಳಲ್ಲ ನೀನು. ಏನ ನೀನು? ಮೇಡಮ್, ಹೇಳಪ್ಪ. ನಿಮ್ಗೆ ಸ್ಟ್ರಾಬೆರಿ ಫ್ಲೇವರ್ ಲಿಪ್ಸ್ಟಿಕ್ ಇಷ್ಟ ಆಗತ್ತಾ? ಆ ಫ್ಲೇವರ್ ಕಂಡ್ರೆ ಆಗಲ್ಲ. ಐ ಹೇಟ್ ಸ್ಟ್ರಾಬೆರಿ ಫ್ಲೇವರ್. ಅವಳಿಗೆ ಅದು ಕಂಡ್ರೆ ಆಗಲ್ಲ ಕಣ. ಹೌದಾ? ಇದೆಲ್ಲಿಂದ ಬಂತು? ಯಾರ್ದ್ರಿ ಇದು? ಇದು ಕಂಪ್ನಿ ಇದು ಕಣೆ. ಯಾವ ಹೇಳಿದ್ರಿ ಇದು? ಅದು ನೀನ್ ಬ್ಯಾಗ್ ತಗೊಂಡು ಹೋಗ್ಬೇಕಾದ್ರೆ ಉದುರ್ತ ಕಣೆ ಕಾಬ್ರಿಲಿ. ನಾನು ಅದು ಲಿಪ್ಸ್ಟಿಕ್ಕೇ ಯೂಸ್ ಮಾಡಲ್ಲ ಅಂದ್ರೆ ಬ್ಯಾಗ್ ಅಲ್ಲಿ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ಲಿ? ಯಾವ ಇದ್ದಾಳೆ ಕಂಡ್ರಿ ನಿಮ್ದು? ಮೇಡಮ್, ಈ ರಿಸರ್ಚ್ ಹೇಳುತ್ತೆ ಯಾವ ಗಂಡ ಹೆಂಡತಿ ಜೊತೆ ತುಂಬಾ ನಿಯತ್ತಾಗಿರ್ತಾನೋ ಅವನ್ಗೆ ಹೊರಗಡೆ ಒಂದು ಅಫೈರ್ ಇರುತ್ತಂತೆ. ಅಯ್ಯೋ ಕಚ್ಚಡ ನನ್ನ ಮಗನೇ, ನಾನೇ ತೆಂಗಿನ ಮರ ಬಿದ್ದಿರೋ ಟೆನ್ಷನ್ ಅಲ್ಲಿ ಇದ್ದೀನಿ. ನೀನ್ ಬಂದು ಅಣ್ಣ ಈಟ್ ಆಗಿದೆ, ಒಂದು ಎಳ್ನೀರ್ ಕಿತ್ಕೊಡು ಅಂದ್ರೆ ನನ್ ಗುರಿ ಅಲ್ವೇನೋ? ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಅಷ್ಟೆಲ್ಲ ಒಡವೆ ಮಾಡಿಸಿ ಬೀರಲ್ಲಿ ಇಡ್ತಾ ಇದ್ದೇನೆ. ಹೇಳು, ಬೀರಲ್ಲಿ ಇಡ್ತಾ ಇದ್ನಾ? ಇವನ್ ಮುಸ್ಲಿಗ್ ಪ್ರೀತಿನೇ ಇಲ್ಲ ಅಂದ್ಮೇಲೆ ಆ ಬೀರಲ್ಲಿ ಒಡವೆ ಇಟ್ಕೊಂಡು ಏನ್ ಮಾಡ್ತೀರಿ? ಎತ್ತ ಮೊಕ್ಕ ಮೇಲೆ ಸಿರಿ. ನನಗೆ ನೀನು ಬೇಡ, ನೀನು ಮಾಡ್ಕೊಟ್ಟಿರೋ ಆ ಕಿತ್ತೋಗಿರೋ ಒಡವೆನು ಬೇಡ. ಈಗ ತೆಗೆದು ನಿಮ್ ಮೇಲೆ ಬಿಸಾಕ್ತೀನಿ. ಏ ಬೇಡ ಕಣ, ಬೀರು ಬಾಗಲ್ ತೆಗೆದ್ರೆ ನನ್ನ ಮೇಲೆ ಆಣೆ. ನನ್ನ ಮೇಲೆ ಈ ಶ್ರೀರಾಮಚಂದ್ರನ ಮೇಲೇನೆ ನಂಬಿಕೆ ಇಲ್ವೇನೆ ನಿನಗೆ? ನಾನು ಏಕಪತ್ನಿ ರಥಸ್ಥ. ನನ್ನ ಮೇಲೆ ಡೌಟ್ ಬಂದ್ರೆ ಆ ದೇವ್ರು ಮೆಚ್ಚಲ್ಲ ಕಣೆ. ಮೇಡಮ್, ವಾಯ್ಸು ಗಣಿಸ್ತು,
ತೇಗು ಹೆಂಗಸ್ತು ಕೇಳಿದ್ರ ಅಂದ್ರೆ ಆ ಬೀರೋಲ್ಲಿ ಯಾರೋ ಇದ್ದಾರೆ ರೀ ಯಾವ ಹಳೆ ನನ್ ಮಿಟಿಕ್ಲಾಡಿ ಅಲ್ಲಿ ಅಡ್ಕೊಂಡು ಏನೇ ಮಾಡ್ತಿದ್ಯಾ ಬಾರೇ ನನ್ನ ಸೌತಿ ಪಾಪಿ ಅನ್ಯಾಯವಾಗಿ ಅವನಿಗೆ ಹೊಡೆದು ಕೊಂದೇ ಬಿಟ್ಟೆಲ್ಲೋ. ಅಲ್ಲ ಕಣ ಗಾಬ್ರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಹೊಡೆದ್ಬಿಟ್ಟ ಇವನು ಏನಾದ್ನೋ ಏನೋ ಉಸಿರಾಡ್ತಾ ಇಲ್ಲ ಕಣೆ ಹೋಗಿ ನೀರ್ ತಗಪ್ಪ. ಏನೇನೋ ಮಾಡಿ ಸಾಯ್ತೀರ ಲೋ ಜನಗಣತೆ 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 ಜನಗಣತೆ. ಹಲೋ ಏನಾಯ್ತು? ಬ್ಲಡ್ ಬೇಕಂತೆ. ಯಾವ ಗ್ರೂಪ್? ಬಿ ಪಾಸಿಟಿವ್. ಅಯ್ಯೋ ನಂದು ಜಡ್ ಪಾಸಿಟಿವ್. ಕೊಡು ಹಂಗಾರೆ. ಹೌದಾ? ಹೋಗದೆ ಲೋ ಜನಗಣತೆ ಜನಗಣತೆ ಜನಗಣತೆ. ಅಣ್ಣ ಹೇಳಿ ಹೇಳಿ. ಈ ನನ್ನ ಮಗ ನನಗೆ ಹೊಡೆದ ಅಂದ್ರೆ ಆ ಬೀರಲ್ಲಿ ಯಾವಳೋ ಇದ್ದಾಳೆ ಕಣ್ರಿ. ಯಾರು ಇಲ್ಲ ಕಣೆ. ಇದ್ದಾಳೆ ಕಣ್ರಿ. ಬರ ಇಲ್ಲಿ ಬಾ ಲೋ ಜನಗಣತಿ ಬರ ಇಲ್ಲಿ. ನೋಡ್ಕೊ 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 ಅಡಿಲ್ ನೋಡು ಅಡಿಲಿ ಅಡಿಲ್ ನೋಡು ಅಡಿಲ್. ಇಂಥ ಕಚ್ಚಡ ನಾಯಿ ನನ್ನ ಮಗನ ಮಾತು ಕಟ್ಕೊಂಡು ಈ ಶ್ರೀರಾಮಚಂದ್ರನ ಮೇಲೆನೆ ಅನುಮಾನ ಪಟ್ಟಲ್ಲ. ಹಾಗಲ್ಲ ಕಣೆ, ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರಲ್ಲ ಕಣೆ. ಹೋಗ್ಬೇಡ್ರಿ ಇರಲ್ಲ ಹೋಗ್ಬೇಡ್ರಿ ನಮ್ಮ ತಾಯಿ ಹೋಗ್ಬೇಡ್ರಿ ಇರಲ್ಲ. ಆದ್ರೂ ನನಗೊಂದು ಡೌಟ್ ನಿಮ್ಮ ಸಾರಿ ನೀವಿದ್ದೀರಾ ಮೇಡಮ್? ನಿಮ್ಮ ಮನೇಲಿ ಬೇರೆ ಬಾತ್ರೂಮ್ ಇಲ್ವಾ? ಯಾಕೆ? ಅಲ್ಲಿ ಬೇರೆ ಯಾರು ಇದ್ದಾರೆ? ನಮ್ಮನೆ ನಮ್ಮಿಬ್ಬರು ಬಿಟ್ರೆ ಬೇರೆ ಯಾರು ಇಲ್ಲ. ಇಲ್ಲ ಮೇಡಮ್, ನಿಮ್ಗಿಂತ ತೆಳ್ಳಗೆ ಬೆಳಗ್ಗೆ ಸೂಪರ್ ಆಗಿರೋ ಹುಡುಗಿ ಒಳಗಿದ್ದಾಳೆ. ಅವಳಿದ್ರೆ ಇಲ್ಲಿರ್ಬೇಕು, ಅಲ್ಲಿ ಯಾಕೋ ಇರ್ತಾಳೆ. ಗೊತ್ತಿತ್ತು ಕಣ್ರಿ, ನೀವೇ ಸತ್ಯ ಬಾಯ್ ಬಿಟ್ಟಲ್ಲ. ಯಾವಳ್ರಿ ಅವಳು? ಇಷ್ಟ ದಿನ ನಾನು ಇಲ್ದಂಗೆ ಈ ವ್ಯವಹಾರ ಎಲ್ಲ ನಡೆಸ್ತಾ ಇದ್ರೇನ್ರಿ? ಅವಳನ್ನ ತಗೊಂಡೋಗಿ ಬಾತ್ರೂಮ್ ಹಾಕ್ಸಿಟ್ಟಿದ್ದೀರಾ? ಮೇಡಮ್, ನಾನು ಆಗ್ಲೇ ಹೇಳಿಲ್ವಾ, ಯಾವ ಗಂಡ ಹೆಂಡತಿ ಹತ್ರ ತುಂಬಾ ನಿಯತ್ತಾಗಿರ್ತಾನೋ ಅವನಿಗೆ ಈ ತರ ಸೆಟಪ್ ಇರುತ್ತೆ ಅಂತ. ಇಲಾಖೆ ಬಂದೆ. ಯಾವಳ ನೀನು? ಇವ್ರು ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೋ ಇಲ್ವೋ ಅಂತ ನೋಡಕ್ ಬಂದಿದ್ದೆ. ನೋಡ್ದೆ. ಇಲ್ಲಿ ನೋಡೆ ರಾಗಿಣಿ, ಏನೋ ಆಗಿದ್ದಾಗೋಯ್ತು. ಅವಳು ವಯಸ್ಸಲ್ಲಿ ನಿನ್ಕಿಂತ ದೊಡ್ಡವಳೆ, ಆದ್ರೆ ತಂಗಿ ತರ ಇರ್ತಾಳೆ. ಹೂನಕ್ಕ. ಅವಳು ಹೇಳ್ದಂಗೆ ಕೇಳ್ಬೇಕು. ಸರಿ ಅಕ್ಕ. ಹಂಗೆ ಕೇಳ್ತಾಳಂತ ಬಿಡು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ನಾನ್ ರೆಡಿ, ನೀವ್ ರೆಡಿನಾ? ನಾನ್ ಫುಲ್ ರೆಡಿ ಅಪ್ಪ. ಸೊ ಹೇಗನ್ನಿಸ್ತು ಈ ಒಂದು ಕಣ್ಣ ಮುಚ್ಚಾಲೆ ಆ ತರ ಕದ್ದು ಮುಚ್ಚಿ ಹೇಗನ್ನಿಸ್ತೀವಲ್ಲ? ಐ ಥಿಂಕ್ ಈ ಹೈಡ್ ಅಂಡ್ ಸೀಕ್ ಫ್ಯಾಮಿಲಿಲಿ ತುಂಬಾ ತಿಂಗಳುಗಳು ಅದು ವರ್ಕ್ ಆಗಲ್ಲ. ಹೈಡ್ ಅಂಡ್ ಸೀಕ್ ಅನ್ನೋದೇ ವರ್ಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಎಂತ ಅಫೇರ್ಸ್ ಇದ್ರೂ ಬೇಗ ಕಾಟ್ ಆಗ್ತಾರೆ, ಸಿಕ್ಕಾಕೊಳ್ಳೇಬೇಕು. ಹಾ ಯಾ ಖಂಡಿತವಾಗ್ಲು. ಬಟ್ ಇಲ್ಲಿ ಅದೇ ಅನ್ಕೊಂಡೆ, ನಾನು ಕಾಯ್ತಿದ್ದೆ ಪಾವಗಡದು ಪರ್ಫಾರ್ಮೆನ್ಸ್ ಯಾವಾಗಪ್ಪ ನೋಡ್ತೀವಿ ಅಂತ ಕಾಯ್ತಿದ್ದೆ. ಫೈನಲಿ ಅವನ ಪರ್ಫಾರ್ಮೆನ್ಸ್ ಅಂತೂ ಅಮೇಝಿಂಗ್, ತುಂಬಾ ಚೆನ್ನಾಗಿ ಮಾಡಿದ. ನಂಗೆ ಸಖತ್ ಇಷ್ಟ ಆಯ್ತು. ಮನೇಲಿ ಚೆನ್ನಾಗಿರೋ ಹೆಂಡತಿ ಹಿಡ್ಕೊಂಡು ಆಚೆ ಅಂತ ಬೇಕಾ? ಯಾವಾಗ್ಲೂ ಹಂಗೆ, ಮನೆ ಊಟಕ್ಕಿಂತ ಆಚೆ ಊಟ ಬಿರಿಯಾನಿನೇ ಇಷ್ಟ ಆಗೋದು. ಆದ್ರೂ ತಪ್ಪಲ್ವಾ? ತಪ್ಪೇ, ಅದಕ್ಕೆ ಆಯ್ತಲ್ಲ. ಆಚೆ ಊಟ ತುಂಬಾ ಅದು ಆರೋಗ್ಯಕ್ಕೆ ಹಾನಿಕರ. ಮನೆ ಊಟನೇ ಬೆಸ್ಟ್ ಖಂಡಿತ. ಅಂಡ್ ನಂಗೆ ತುಂಬಾನೇ ಇಷ್ಟ ಆಯ್ತು ಕಾನ್ಸೆಪ್ಟ್, ತುಂಬಾ ಇಷ್ಟ ಆಯ್ತು ನನಗೆ. ಅಂಡ್ ಸಂದೀಪ್ ಅವ್ರು ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಡೈಲಾಗ್ಸ್ ಬರ್ದಿದ್ದಾರೆ. ಅಂಡ್ ನವೀನ್ ಸಂದೀಪ್ಗೆ ಕ್ರೆಡಿಟ್ ಹೋಗುತ್ತೆ ಇಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ನ ಡಿಸೈನ್ ಮಾಡಿದ್ವಿ. ಸೂಪರ್, ಥ್ಯಾಂಕ್ ಯು. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಯಾವತ್ತು ಈ ಕಣ್ಣ ಮುಚ್ಚಾಲೆ ಆಟ
ಎನಿ ಟೈಮ್ ಅದು ಆಲ್ ಟೈಮ್ ಹಿಟ್. ಅದು ಏನಿದ್ರು ಅದು ನಗು ಬಂದೇ ಬರುತ್ತೆ. ಪಾಟ್ರಲ್ರು ಅಮೇಸಿಂಗ್ ಪರ್ಫಾರ್ಮೆನ್ಸ್, ನನಗೆ ತುಂಬಾ ಇಷ್ಟ ಆಯ್ತು. ರಾಘವೇಂದ್ರ ಅಫ್ಕೋರ್ಸ್ ಕ್ಯಾರೆಕ್ಟರ್ ಒಳಗೆ ಹೋಗ್ತಾನೆ ಇರ್ತಾರೆ ಯಾವಾಗಲೂ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜ್ ಯಾವುದೇ ಆಗಲಿ ಲೈಫಲ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು. ಮನುಷ್ಯರಿಗಷ್ಟೇ ಅಲ್ಲ ಸ್ವಾಮಿ, ದೆವ್ವಕ್ಕೆ ಎಜುಕೇಶನ್ ಅಂತ ಗಾಬರಿ ಆಗ್ಬೇಡಿ. ಒಂದು ದೆವ್ವದ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ, ಹುಷಾರಾಗಿ ಬನ್ನಿ. ನಮಸ್ಕಾರ ಸರ್, ನಾನು ಯಂಗಂಡಿ ಎನರ್ಜಿಕ್ ಯುವ ಚಂದ್ರಮೇಶು ಅಂತ ಸರ್. ನನಗೆ ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ಲ. ಮದ್ವೆ ಆಗ್ಬೋಣ ಅಂತ ನಿರ್ಧಾರ ಮಾಡ್ಕೊಂಡಿ ಹೆಣ್ಣು ನೋಡಕ್ ಹೋದೆ ಸರ್. ಹುಡುಗಿ ಕೈ ತೊಳ್ಕೊಂಡ್ ಮುಟ್ಬೇಕು, ಅಷ್ಟು ಚೆನ್ನಾಗವಳೆ. ಅರೆ 20 ತೋಲ ಚಿನ್ನ ಕೊಡ್ತೀನಿ ಅಂದ್ರು ಸರ್. ಇನ್ನೊಂದ್ ಚೂರ್ ಜಾಸ್ತಿ ಮಾಡಿ ಅಂತ ಇನ್ನೊಂದ್ ಮನೆಗೆ ಹೋದೆ ಸರ್. 25 ತೋಲ ಚಿನ್ನ ಕೊಡ್ತೀನಿ ಅಂದ್ರು. ಇನ್ನೊಂದ್ ಚೂರ್ ಜಾಸ್ತಿ ಮಾಡಿ ಅಂದೆ. ಅದಕ್ಕಿಂತ ಮುಂಚೆ ಹುಡುಗಿ ಕಾಪಿ ತಗೊಂಡ್ ಬಂದ್ಲು ಸರ್. ಕಾಪಿ ತಗೊಂಡಿ ತಿರ್ಗ ಎತ್ತೀನಿ ಸರ್. ಮಕ್ಕು ತುಂಬಾ 60 ಸೊಕ್ಕುಗಳು. ಯಾವ ವರದಕ್ಷಿಣೆ ಬೇಡ, ಏನು ಬೇಡ, ನನಗೆ ಹುಡುಗಿ ಸಿಕ್ಕರು ಸಾಕು ಅಂತ ಮೊದ್ಲು ಹೋಗಿದ್ನಲ್ಲ ಸರ್, ಅಲ್ಲಿಗೆ ಓಡೋದೆ ಸರ್. ಹೆಣ್ಣು ಕೊಡಿ ಅಂದೆ. ಕ್ಯಾಪ್ ಕ್ಯಾಪಲ್ಗೆ ಹೊಡೆದ್ಬಿಟ್ರು ಸರ್. ಸರ್ ಈಗ ಹೆಣ್ಣು ಹುಡ್ಕ ಬರ್ದಲ್ಲಿ 4 ದಿನ ಕೇಳ್ದೆ ರಜಾ ಆಗ್ತದೆ ಸರ್ ಸ್ಕೂಲ್ಗೆ. ನಾನು ತಪ್ಪು ಮಾಡಿದ್ದೀನಿ ಸರ್, ಒಪ್ಕೊತೀನಿ. ಹಂಗಂದ್ಬಿಟ್ಟು ನನ್ನ ಬೇಕಾದ್ರೆ ಬೇರೆಯವರು ಟ್ರಾನ್ಸ್ಫರ್ ಮಾಡಲಿ, ಇಲ್ಲಾಂದ್ರೆ ಅಲ್ಲಿಂದ ಇನ್ನೊಂದು ಟ್ರಾನ್ಸ್ಫರ್ ಮಾಡಲಿ ಸರ್. ಸ್ಮಶಾನದಲ್ಲಿ ದವ್ವಗಳಿಗೆ ಪಾಠ ಮಾಡಕ್ಕೆ ನನ್ನ ಹಾಕವ್ರಲ್ಲ ಸರ್. ಮೊದ್ಲೇ ಭಯ ಎದ್ರಕತ್ತೀನಿ ನಾನು. ರಾತ್ರಿ ಹೊತ್ತು ಇಷ್ಟಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಅವ್ನ ಕರ್ಕ ಹೋಯ್ತೀನಿ, ನಮ್ಮ ಅವ್ನ ಕರ್ಕ ಬರ್ತೀನಿ. ಎಲ್ಲಪ್ಪ ದವ್ವಗಳು ಎಲ್ಲಿದ್ದವು? ಸ್ಕೂಲ್ ಎಲ್ಲಿದ್ದದು? ಅಯ್ಯೋ ಅಯ್ಯೋ ಅಪ್ಪಪ್ಪ. ತನಿನಾನ 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 ರಾರಾ. ನಾಗು ಬಾರೆ ಆಚೆ ಬಾ. ಯಾಕೆ ನಾಗು ನಾಗವಲ್ಲಿ ಕಾಸ್ಟ್ಯೂಮ್ ಹಾಕೊಂಡಿದ್ಯಾ? ನನ್ಗೆ ನಾಗವಲ್ಲಿ ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ಅನಂತ್ ನಾಗ್ ಅಂದ್ರೆ ತುಂಬಾ ಇಷ್ಟ. ನೋಡಿ ನೋಡಿ ನೋಡಿ, ನಮ್ಮ ನಾಗು ನಾಗವಲ್ಲಿ ಆಗಿ ಬದಲಾಗ್ತಿರೋದು ನಾನು ನೋಡಿ. ಹೋದಲ್ಲವಾ ನನ್ನ ಹೋದಲ್ಲವಾ? ಏ ನಾಗು, ಈ ವೆದರ್ ಅಲ್ಲಿ, ಈ ಮಳೆಯಲ್ಲಿ ನಿನ್ನನ್ನು ಕರ್ಕೊಂಡು ಊಟಿ ಸ್ಮಶಾನ ಸುತ್ತಾಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಲ್ಲಿ ಸ್ಕೂಲ್ ಶುರು ಆಗ್ಬಿಡ್ತು. ಆಹಾ, ತುತ್ಕೊಡಕ್ ಬಂದ್ರೆ ತಟ್ಟೆನೆ ನುಂಗ್ತೀಯ, ಹೋಗು. ನನಗೆ ತುತ್ತು ಬೇಡ, ಮತ್ತೆ ಮುತ್ತು ಕೊಡು. ಒತ್ತು ಒತ್ತು ಮುತ್ತು ಕೊಡು. ಒತ್ತು ಒತ್ತು ಪ್ಲೀಸ್ ಕೊಡು. ನೋಡು, ಇನ್ಮೇಲೆ ನಮ್ಮಿಬ್ಬರಿಗೆ ಯಾರು ದೂರ ಮಾಡಕ್ಕಾಗಲ್ಲ ಕಣೋ. ಕಥೆಯ ಮುಗಿಸಿ ಮುಗಿಸಿ ಬಳೆಗಳೇ ಸ್ತ್ರೀ ಕುಲದ ಶುಭ ಬಡಗಳೇ ಈ ಕೈಗಳಿಗೆ ಶೃಂಗಾರವೆಂದರೆ ಸಂಗೀತವೇ. ಏ ಕೃಷ್ಣ, ನಿನಗೆಷ್ಟು ಸಾರಿ ಹೇಳಿದ್ದೀನೋ ಇವಳ ಹತ್ರ ಹೋಗ್ಬೇಡ ಅಂತ. ಅವಳಿಗೂ ನನಗೂ ಏನು ಡಿಫ್ರೆನ್ಸು? ಬೆಣ್ಣೆಗೂ ಸುಣ್ಣಕ್ಕೂ ಇರೋ ಡಿಫ್ರೆನ್ಸು. ಏಯ್, ನೀನಂದ್ರೆ ನನಗೆ ತುಂಬಾ ಇಷ್ಟ. ನನಗಿಷ್ಟ ಆಗದೆ ಇರೋದು ಪಕ್ಕದಲ್ಲಿದ್ರು ನಾನು ನೋಡಲ್ಲ. ನೋಡಲ್ಲ ಅಂದೆ ಕಣೆ, ಮಕ್ಕ ಏನ್ ನೋಡ್ತೀಯ? ಇಷ್ಟ ಆದ್ರೆ ಆಕಾಶದಲ್ಲಿದ್ರು ನಾನು ಬಿಡಲ್ಲ. ಏನೇ ಭುಗುಣಿ? ಯಾಕೆ ಠುಶುಣಿ? ನಾನು ಹುಡುಗರ ಮೇಲೆ ಕೈ ಹಾಕ್ತೀನಿ. ಹೌದು ಕಣೆ, ನಾನು ಬರೀ ಕೈ ಹಾಕದೆ, ನೀನು ಮೈ ಮೇಲೆ ಬೆಳಕ್ ಹೊಂಟಿದ್ದೆ ಅಂತ ಹೇಳ್ದೆ. ನೀವ್ ಹಿಂಗೆ ಕೈ ಹಾಕ್ತೀನಿ ಕಾಲ್ ಹಾಕ್ತೀನಿ ಅಂತೀರಿ, ನಾನು ರಜಾ ಹಾಕ್ಬಿಡ್ತೀನಿ ಸ್ಕೂಲ್.
ಯಾಕೆ ಟಿಸುಣಿ? ಏನೇ ಭೂಣಿ? ಯಾಕೆ ಟಿಸುಣಿ? ಸಗಣಿ. ಅಲ್ಲಿ ನೋಡಿ ಎಲ್ರು ಹೇಗ್ ಹಲ್ ಬಿಡ್ಕೊಂಡು ನಗಾಡ್ತಿದ್ದಾರೆ. ಅವ್ರಿಗೊಂದ್ ಚೂರಾದ್ರೂ ಭೂತ ಪ್ರೇತ ಅನ್ನೋ ಭಯ ಭಕ್ತಿ ಇದೆಯಾ? ಇವಾಗ ಪ್ರೇಯರ್ ಮಾಡನ್ವಾ? ಅಪ್ಪ ಭೂತನಾಥ ನಮ್ ಮೇಷ್ಟ್ರಿಗೆ ವಾಂತಿ ಬೇದಿ ಆಗಿ ಕೈ ಕಾಲ್ ಚಟ್ಕಂಡ್ ಹೋಗಿ ಒಂದು ವಾರ ಸ್ಕೂಲಿಗೆ ರಜೆ ಹಾಕಂಗ್ ಮಾಡಪ್ಪ ಭೂತನಾಥ. ಇಲ್ಲೆಲ್ಲೋ ಇಲಿ ಸತ್ತಿದ್ ವಾಸನೆ ಬರ್ತಿದೆ. ಅಂದ್ರೆ ನಮ್ ಮೇಷ್ಟ್ರೇ ಇರ್ಬೇಕು. ಪ್ರಪಂಚಕ್ಕೆ ಪ್ರಳಯ ಆದ್ರೂ ಈ ಮೇಷ್ಟ್ರಗಳಿಗೆ ಮಾತ್ರ ಏನೂ ಆಗಲ್ಲ. ಅಪ್ಪ ಈ ಕಾಲದಲ್ಲಿ ಮಕ್ಕಳು ಮೇಯ್ಸೋದೆ ಕಷ್ಟ. ಇಂಥ ಯೋಗಳು ಹೆಂಗ್ ಮೇಯ್ಸೋದೆ? ನಮ್ ತಾಯಿರಣೆ ಆಗಿಲ್ಲ. ಬೇಕಾದ್ರೆ ನಮ್ಮ ಊರಲ್ಲಿ ಎಮ್ಮೆ ಮೇಯ್ಸ್ಕೊಂಡಿರ್ತಾನೆ. ಎಮ್ಮೆ ಮೇಯ್ಸ್ಕೊಂಡಿರೋ ತಿಂಗಳಿಗೆ ಸಂಬಳ ಅವನ್ ಕೊಟ್ಟನು. ಆಣೆ ಮರ ಇದ್ದಂಗೆ ಆಯ್ತದೆ. ಇವ್ರ ಜೊತೆನೆ ಇರ್ತೀನಿ. ಎಲ್ಲಿದ್ದೀರಿ ಮೇಷ್ಟ್ರೇ? ಮೇಷ್ಟ್ರೇ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ದಯ್ಯಗಳ. ತಾಯ್ತಾ ಜೋಡಿ ನಿಮ್ಮೇನ ತಾಯ್ತಾ ಮಾಡ್ಸ್ಕ ಬಂದಿದ್ದೀನಿ. ಆರ್ತಿ ಕುಡ್ಕೋಗಿ ನೀವೇನು ಮಾಡಕ್ಕಾಗಿಲ್ಲ ನನ್ನ. ನೀವು ದಯ್ಯಗಳಾಗಿರ್ಬೋದು. ನನ್ನ ಮೇಷ್ಟ್ರು ನಾನು ಹೇಳ್ದಂಗೆ ಕೇಳ್ಬೇಕು. ಗೊತ್ತಾಯ್ತಾ? ಏನ್ ಮಾಡ್ತಿದ್ರಿ ಮೇಷ್ಟ್ರೆ? ನಾವು ಪ್ರೇಯರ್ ಮಾಡ್ತಾ ಇದ್ವಿ. ಮೇಲ್ಗೆ ಹೇಳು. ನೋಡಿ ಈಗ ನನ್ಗೆ ಯಾಕೋ ಡೌಟ್ ಗೊತ್ತೈತೆ. ನಿಮ್ನ ನನ್ ಪ್ರಶ್ನೆ ಕೇಳ್ಬೇಕು. ಎಷ್ಟು ದಿನ ಎಲ್ಲಿದ್ರಿ? ಹುಣಸೆ ಮರದಲ್ಲಿ. ಈಗಿರೋದೆಲ್ಲಿ? ಇವಾಗ ಇಲ್ಲೇ ಒಂದೆರಡು ಸಮಾಧಿ ತಗೊಂಡಿದೀವಿ. ಯಾಕೆ ಅದ್ಯಾಕೆ ಬಿಟ್ಬಿಟ್ರಿ? ಅಲ್ಲಿ ಬಾಡಿಗೆ ಜಾಸ್ತಿ ಆಯ್ತು. ಈಗಿರತ್ತವೆಲ್ಲ ಕಂಫರ್ಟಬಲ್? ತುಂಬಾ ಕಂಫರ್ಟೇಬಲ್. ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆಯಾ? ಅಲ್ಲೇ ನಮ್ ಮಲ್ಕೊಂಡಲ್ಲೇ ಶರ್ಟ್ ಅನ್ಸೋದು. ಶರ್ಟ್ ಅನ್ಸ್ತಾರ? ಊಟಕ್ಕೆಲ್ಲ ಏನ್ ಮಾಡ್ಕೊಂಡಿದ್ದೀರಿ? ಏನಂದ್ರೇನು? ಟೈಮ್ ಆಯ್ತು. ಓ ಹೌದಾ? ಹಂಗಾರೆ ತಗೊಬನ್ನಿ. ವಿವಾಹ ಭೋಜನದಿದು ವಿಚಿತ್ರ ಬಟ್ಟೆಗಳಿವು ಈಗರಿಗೆ ಔತಣದಿದು ಖಂಡಿತನೆಗೆ ಬಂತರಾವರಿ ಊಟಗಳು. ಚಿಕನ್, ಮಟನ್, ಫಿಶ್. ಅಯ್ಯೋ ಇದು ಚಿಕನ್ ಮಟನ್ ಅಲ್ಲ. ನಮ್ ಮಜಾ ಭಾರತದ ಆರ್ಟಿಸ್ಟ್ ಇದಾರಲ್ಲ ಅವ್ರದೊಂದೊಂದ್ ಪಾರ್ಟ್ಗಳನ್ನ ಕಿತ್ಕೊಂಡ್ ಬಂದ್ಬಿಟ್ವಿ. ಹಂಗಾರೆ ಒಳ್ಳೆ ಟೇಸ್ಟ್ ಇರ್ತದೆ. ಓ ತೆಗಿಬೇಕಾ? ತೆಗೀರಿ. ಸರಿ. ಈಗ ಚಿಕನ್ಗಳೆಲ್ಲ ಎಲ್ಲಿಟ್ಟಿದ್ರಿ? ನೀರೇ ಇಲ್ಲ. ಅದು ರಕ್ತ. ರಕ್ತನೂ ಇಲ್ವಲ್ಲ? ಅಯ್ಯೋ ಅದು ಚಿಲ್ಲರ್ ಮಂಜನ್ ರಕ್ತ. ಎಷ್ಟೇ ಕಬ್ಬಿನ ಗಾಣಕ್ಕೆ ಹಾಕಿ ಹಿಂಡಿದ್ರು 2 ಹನಿ ರಕ್ತ ಬಂದಿದ್ದು. ಪೀಕೇನು ಸಂತೋಷನ ಅರ್ಧಿದ್ರೆ ಯಾಕೆ ಬಕೆಟ್ ಸಿಕ್ತಿರ್ಲಿಲ್ವಾ? ಊಟ ಆಯ್ತು, ನೀವು ಊಟ ಮಾಡ್ಕೊಳ್ಳಿ. ದನ ತಿನ್ನಕ್ ತಿಂದು ಎಣ ಬಿದ್ದಂಗ್ ಬಿದ್ದರೆ ಎದೊಳಿ ಪಾಠ ಮಾಡ್ಬೇಕು. ಎಲ್ಲರೂ ಪಾಠ ನೋಡು, ಸಮಾಜದಲ್ಲಿ ನೀವು ಹೇಗ್ ಬದುಕ್ಬೇಕು ಅನ್ನೋದನ್ನ ನಮ್ಮ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ಬೇಕು. ನಾವು ಬಿಳಿ ಬಟ್ಟೆ ಹಾಕಂದ್ರೆ 1-2 hours ಅಲ್ಲಿ ಹೋಗಿದ್ ಬರೋದ್ರೊಳಗೆ ಬಟ್ಟೆ ಎಲ್ಲ ಕೊಳೆ ಆಯ್ತವೆ. ನೀವು ಬಿಳಿ ಬಟ್ಟೆ ಹಾಕಂದ್ ನೀವು ಓಡ್ಸೋನ್ ಗಟ್ಲೆ ಅಡ್ಡಾಡಿ ಮರದ ಮೇಲೆ ನ್ಯಾತಾಡಿ ಕೆಲಸ ಮಾಡಿದ್ರು ಕೊಳೆ ಹಾಕಿಲ್ವಲ್ಲ? ಯಾಕಂದ್ರೆ ನಮ್ಮ ದೆವ್ವಗಳ ಮನಸ್ಸು ಶುದ್ಧ, ಅದಕ್ಕೆ ನಾವು ಹಾಕೋ ಬಟ್ಟೆನು ಶುದ್ಧವಾಗಿರುತ್ತೆ. ಮನಸ್ಸು ಕಲ್ಮಶ, ಅದಕ್ಕೆ ನೀವು ಹಾಕೋ ಬಟ್ಟೆನು ಕಲ್ಮಶ. ಒಳಗೂ ಕೊಳಕು, ಹೊರಗೂ ಕೊಳಕು. ನಾನ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳಿ. ಯಾವತ್ತಾದ್ರೂ ಸುಳ್ಳು ಹೇಳಿದಿರಾ? ಸುಳ್ಳು ಅಂದ್ರೆ ಏನ್ ಹೇಳಿ? 3-4 ಸಲ ಸುಳ್ಳು ಹೇಳಿದ್ದೀನಿ. ಇವಾಗ ಒಂದು ಟೆಸ್ಟ್ ಮಾಡ್ತೀನಿ. ನಿಮ್ಗೆ ವಯಸ್ಸೆಷ್ಟು? ನನಗೆ 18. 18? ಹೇಳು, ಸರಿಯಾಗಿ ಹೇಳು. 25 ಆಗದೆ. 25 ಸರಿಯಾಗಿ ಹೇಳು. 30 ಆಗದೆ. ಸರಿಯಾಗಿ ಹೇಳು. 35 ಅಲ್ಲ, 35 ಆಗದೆ. ಸರಿಯಾಗಿ ಹೇಳು. 40. 40 ವಯಸ್ಸಾದ್ರೂ ಮದ್ವೆ ಆಗಿಲ್ವಲ್ಲ, ಯಾಕೆ? ಯಾಕೆಂದ್ರೆ ಏನ್ ಹೇಳಂದ್ರೆ? ಯಾಕೆ ನಾನ್ ಸನ್ಯಾಸಿ ಆಗ್ಬೇಕು. ಎಣ್ಣೆ ನಾನು ಒಪ್ಕೋತಾ ಇಲ್ಲ. ಅಲ್ಲ, 40 ವಯಸ್ಸಾದ್ರೂ ಮದ್ವೆ ಆಗಿಲ್ವಲ್ಲ, ಯಾವ ಹೆಂಗಸರ ಜೊತೆ ಸಂಬಂಧ ಇಲ್ವಾ? ಒಂಚೂರು ಹೊರಗಡೆ ಹೋಗ್ಬಿಟ್ಟು ಹೇಳು.
ಉತ್ತರ ಕೊಡು. ಇವಕ್ಕೆಲ್ಲ ಹೇಳಕ್ಕಾಗದ? ನಮ್ಮವ್ವ ಟಿವಿ ನೋಡ್ತಾ ಇರ್ತಾಳೆ, ಏನ್ ಅನ್ಕೊಳಿಕೆ ನನ್ ಬಗ್ಗೆ? ಉತ್ತರ ಹೇಳು. ಅಯ್ಯೋ ನಾಯಿ ನನ್ ಮಗನೇ, ಮನೆಗೂ ಮನುಷ್ಯರ ಬುದ್ಧಿ ತೋರಿಸ್ಬಿಟ್ಟಲ್ಲ. ಇವನ್ನ ಹಿಂಗೆ ಆದ್ರೆ ಸರಿ ಬರಲ್ಲ. ಎತ್ತಿ ಇನ್ಮೇಲೆ ಸ್ಕೂಲು ಇಲ್ಲ, ಮೇಷ್ಟ್ರು ಇಲ್ಲ. ಈ ದೆವ್ವಗಳಿಗೆ ಸ್ವಾತಂತ್ರ್ಯ ಸಿಕ್ಕಾಯ್ತು. ಬನ್ನಿ, ಎಷ್ಟು ಸಾಯಿಸ್ತೀರಾ? ಸತ್ತಿದ್ದ ಯಾಕೆ ಬಂದಿದ್ದೀನಿ? ಬನ್ನಿ. ಯಾರು? ಗುಡ್ ಮಾರ್ನಿಂಗ್. ಮೇಷ್ಟ್ರು ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಗುರುಗಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಗುರುಗಳು ಅವ್ರಿಗೆ ಗೌರವ ಕೊಡೋದ್ ಕಲ್ತ್ಕೊಳ್ಳಿ. ಹೊರಗಡೆ ಗುರುಗಳಿಗೆ ಗೌರವ ಕೊಡಲ್ಲ ಅಂತ ಸ್ಮಶಾನ ಆದ್ರೂ ಸರಿ, ಅವ್ರಿಗೆ 4 ಅಕ್ಷರ ಕಲ್ಸದ ಅಂತ ಇಲ್ಲಿ ಬಂದ್ರೆ ನೀವು ನನ್ನ ಕೇವಲವಾಗಿ ನೋಡ್ತೀರೇನ್ರು? ಅಯ್ಯೋ ಮೇಷ್ಟ್ರೆ, ಅಯ್ಯೋ ಮೇಷ್ಟ್ರೆ, ನಮ್ದು ತಪ್ಪಾಯ್ತು ಮೇಷ್ಟ್ರೆ. ಇನ್ನೊಂದ್ಸರಿ ಗುರುಗಳಿಗೆ ಯಾವತ್ತು ಈ ತರ ಅವಮಾನ ಮಾಡಲ್ಲ ಮೇಷ್ಟ್ರೆ. ನಮ್ಮನ್ನ ಕ್ಷಮಿಸ್ಬಿಡಿ ಮೇಷ್ಟ್ರೆ. ನಾಳೆಯಿಂದ ಸ್ಕೂಲ್ ಓಪನ್ ಆಯ್ತದೆ. ಬೆಳಿಗ್ಗೆ 7 ಗಂಟೆಗೆ ಬಂದ್ರೆ ರಾತ್ರಿ 12 ಗಂಟೆ ಗಂಟ ಇರ್ಬೇಕು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೀವೆಲ್ಲ ಹಿಂಗೆ ಚೆನ್ನಾಗಿ ಕಾಣ್ತಾ ಇರ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ ನೀನು? ಬಾರೋ ಇಲ್ಲಿ, ನಿನಗೆ ಐಡಿಯಾನಾದ್ರೂ ಇದೆಯಾ ನೀ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ? ಎಷ್ಟು ಅಂದ ಚಂದ ತುಂಬಿ ತುಳುಕಿ ಚೆಲ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೀನು. ನೀ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ನಮ್ಮ ಜಡ್ಜಸ್ ಹೇಳ್ತಾರೆ ಇವಾಗ. ಗುರು ಸರ್ ಮಿನುಗುತ್ತಾರೆ ಕಲ್ಪನಾ ಹಂಗೆ ಕಣ್ಣು ಮುಂದೆ ಬರ್ತಾ ಇದ್ದಾರೆ. ಇಲ್ಲ ಚೆನ್ನಾಗಿತ್ತು ಎಲ್ರು. ನಾನು ಹೇಳ್ಬೇಕಂದ್ರೆ ಅಮೇಝಿಂಗ್ ಪರ್ಫಾರ್ಮೆನ್ಸ್, ಸೂಪರ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೆಟ್ಟು, ದ ಹೋಲ್ ಸೆಟಪ್ ವಾಸ್ ವೆರಿ ಗುಡ್. ಅಂದ್ರೆ ಟೋಟಲಿ ಯಾವುದೋ ಬೇರೆ ಲೋಕಕ್ಕೆ ತಗೊಂಡೋಯ್ತು. ಪರ್ಫಾರ್ಮೆನ್ಸ್ ಈ ಪರ್ಟಿಕ್ಯುಲರ್ ಸ್ಕಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ವಾಸ್ ಅ ಹೈಲೈಟ್. ಸೊ ರಚಿತಾ ಅವರು ನಿಜವಾಗ್ಲೂ ಒಂಥರ 3 ವೆರೈಟಿ ದೆವ್ವಗಳ ಜೊತೆ ಒಬ್ರು ಮೇಷ್ಟ್ರು, ಹಳ್ಳಿ ಮೇಷ್ಟ್ರು. ಅಪ್ಪ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಪ್ಪ. ಬಟ್ ಸ್ಕಿಟ್ ಎಂಡ್ ಅಲ್ಲಿ ಲೈಕ್ ಅದೇ ಗುರುಗಳಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕೋ ಅದು ಸ್ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ದೆವ್ವಗಳು ಮರ್ಯಾದೆ ಅಂದ್ರೆ ದೆವ್ವಗಳ ಹತ್ರನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಮರ್ಯಾದೆ ಅಂದ್ರೆ ಇಟ್ಸ್ ರಿಯಲಿ ಗುಡ್. ಅಂಡ್ ರಾಘು ವೆರಿ ಗುಡ್ ರಾಘು, ನೀನು ಎಂಟ್ರಿ ನಂಗೆ ಸಖತ್ ಇಷ್ಟ ಆಯ್ತು, ಸಕ್ಕದಾಗಿತ್ತು ಎಂಟ್ರಿ. ಆ್ಯಂಡ್ ನಮ್ಮ ಕಲ್ಪನಾ ಫಸ್ಟ್ ಆಫ್ ಆಲ್ ಆ ಗೆಟಪ್ಪೇ ವೆರಿ ಅಟ್ರಾಕ್ಟಿವ್. ಆ ಮೇಕಪ್ ಆಗಿರೋದು, ಆ ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ವೆರಿ ನೈಸ್. ಆ್ಯಂಡ್ ನಾಗವಲಿ ಸ್ಟೈಲ್ ಕೂತಿದ್ ಸ್ಟೈಲ್ ನಂಗೆ ಸಖತ್ ಇಷ್ಟ ಆಯ್ತು. ನಾನು ಗುರು ಸರ್ ಅನ್ಕೊಂಡ್ವಿ ಎಲ್ಲಾದ್ರೂ ಬಿಡ್ತಾರವರು ಇಲ್ಲಾಂದ್ರೆ ನಾರ್ಮಲ್ ಆಗಿ ಕುತ್ಕೊಂತಾರೆ ಅಂತ. ಬಟ್ ಗುರು ಸರ್ ನಾನು ಇಬ್ರು ಅದೇ ನೋಡ್ತಿದ್ವಿ. ನೀನು ಆ ಥರ ಸ್ಟೈಲಲ್ಲಿ ಕುತ್ಕೊಂಡಿಲ್ಲ ನೀಲ. ವೆರಿ ನೈಸ್ ಅಂಡ್ ತುಂಬಾ ಚೆನ್ನಾಗಿತ್ತು. ವೆಲ್ ಕೋಆರ್ಡಿನೇಷನ್. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಇದಕ್ಕೂ ಮೇಲೆ ನಮ್ಗೇನಾದ್ರೂ ಬೇಕು, ಯಾಕೆಂದ್ರೆ ಈ ಸಲ ಮಜಾ ಭಾರತದ ಥ್ಯಾಂಕ್ ಯು ವೆರಿ ಮಚ್. ಇದರೊಂದಿಗೆ ಈ ವಾರದ ಒಂದು ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಮುಂದಿನ ಸೋಮವಾರ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಮಜಾ ಭಾರತನ ಊಟ್ನಲ್ಲಿ ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.